शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारम्भं करिष्यामि ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ಭವ್ಯವಾದ, ಮನೋಹರವಾದ, ಅತಿ ಸುಂದರವಾದ ನಮ್ಮ ಒಳಗೆ ಇರುವಂತಹ ಈ ಅದ್ಭುತವಾದ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಭಗವಾನ್ ರಮಣ ಮಹರ್ಷಿಯವರ ಧ್ಯಾನವನ್ನು ಮಾಡುತ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ನೀಲಾರವಿಂದ ಸುಹೃದ ಸದೃಶಂ ಪ್ರಸಾದೆ ತುಲ್ಯಂ ತಥಾ ಮಹಸಿ ತೋಯಜ ಬಾಂಧವೇನ ಭ್ರಾಮ್ಯಾಂ ಸ್ಥಿತೌ ತು ಪಿತರಂ ವಟಮೂಲವಾಸಂ ಸಂಸ್ಮಾರಯಂತಂ ಅಚಲಂ ತಮನುಸ್ಮರಾಮಃ. 30 ಶ್ಲೋಕಗಳಲ್ಲಿ ಎಲ್ಲ ಉಪನಿಷತ್ತಿನ ಭಗವದ್ಗೀತೆಯ ಎಲ್ಲ ಶ್ಲೋಕಗಳ ಸಾರವನ್ನು ತಿಳಿಸಿ ನಮಗೆ ಕೊಟ್ಟಿದ್ದಾರೆ ಭಗವಾನ್ ರಮಣ ಮಹರ್ಷಿಯವರು. ಭಗವದ್ಗೀತೆಯಲ್ಲಿರುವ ಹಾಗೆ ಮೊದಲನೆಯದಾಗಿ ಕರ್ಮಯೋಗವನ್ನು ತಿಳಿಸಿಕೊಡುತ್ತಾ ಮನಸ್ಸಿನ ಪರಿಶುದ್ಧತೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಕರ್ಮಯೋಗವನ್ನು ಮಾಡ್ತಾ ಮನಸ್ಸು ಪರಿಶುದ್ಧವಾಗುವ ಹಾಗೆ ನೋಡಿಕೊಳ್ಳಬೇಕಾಗಿದೆ. ಜೊತೆಯಲ್ಲಿ ಭಕ್ತಿಯೋಗ ಅಥವಾ ಉಪಾಸನಾ ಯೋಗ, ಪೂಜೆ, ಜಪ, ಧ್ಯಾನ ಇದೆಲ್ಲವನ್ನು ಬೇರೆ ಬೇರೆ ರೀತಿಯಾಗಿ ಮಾಡಬಹುದು. ಏನು ವ್ಯತ್ಯಾಸ? ಭೇದ ಭಾವನೆಯ ಜೊತೆಯಲ್ಲಿ ಧ್ಯಾನ ಮಾಡುವುದಕ್ಕೂ ಭೇದ ಭಾವನೆ ಇಲ್ಲದೆ ಧ್ಯಾನ ಮಾಡುವುದಕ್ಕೂ ವ್ಯತ್ಯಾಸವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆಮೇಲೆ ಅಷ್ಟಾಂಗ ಯೋಗದ ಒಂದು ಅಂಗವಾದ ಪ್ರಾಣಾಯಾಮ, ಇದನ್ನು ಮಾಡುತ್ತಾ ಮನಸ್ಸನ್ನು ತಾತ್ಕಾಲಿಕವಾಗಿ ಆದರೂ ನಿಗ್ರಹ ಮಾಡುವಂತೆ ತಿಳಿಸಿಕೊಟ್ಟಿದ್ದಾರೆ. ಅದು ಯಾವತ್ತೂ ಇರುವಂಥದ್ದಲ್ಲ, ಆದರೆ ಸ್ವಲ್ಪ ಸ್ವಲ್ಪವಾಗಿ ಆದರೂ, ಇಲ್ಲದಿದ್ದರೆ ಅದೂ ಇಲ್ವ ತಾನೆ. ಹಾಗಾಗಿ ಸ್ವಲ್ಪ ಸ್ವಲ್ಪವಾಗಿ ಆದರೂ ಮನಸ್ಸನ್ನು ನಿಗ್ರಹ ಮಾಡುತ್ತಾ ಹಾಗೆ ಅಭ್ಯಾಸವಾಗುತ್ತೆ. ಅಭ್ಯಾಸ ಏನತ್ತು ಕೌಂತೆಯ ಅಂತ ಭಗವಂತ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಅಭ್ಯಾಸ ಬೇಕೇ ಬೇಕು. ಯಾವತ್ತೋ ವರ್ಷದಲ್ಲಿ 1 ಸಲ 2 ಸಲ ಮಾಡಿಯೋ ನನಗಿದು ಸಾಧ್ಯ ಇಲ್ಲ ಅಂತ ಹೇಳುವಂಥವರಾಗಬಾರ್ದು. ನಾವು ದಿನನಿತ್ಯ ಒಂದು ಸ್ವಲ್ಪ ಸಮಯವಾದರೂ ಕೂಡ ಇದಕ್ಕೆ ಮೀಸಲಾಗಿಡಬೇಕಾಗಿದೆ. ಆಮೇಲೆ ಜ್ಞಾನ ಮಾರ್ಗವನ್ನು ತಿಳಿಸಿಕೊಡ್ತಾ ಇದ್ದಾರೆ. ಜ್ಞಾನ ಯೋಗದಲ್ಲಿಯೂ ಕೂಡ ಹಲವಾರು ಮಾರ್ಗಗಳಿವೆ. ಅದರಲ್ಲಿ ಅತೀ ಡೈರೆಕ್ಟ್ ಆಗಿರುವಂಥದ್ದು, ಸುಲಭ ಅಂತ ಹೇಳುವಾಗಿಲ್ಲ, ಸ್ವಲ್ಪ ಕಷ್ಟವೇ ಇದ್ದರೂ ಕೂಡ ಒಂದೇ ಸಲಕ್ಕೆ ಹೋಗಿ ಸೇರಿಬಿಡ್ತೀರಿ ನೀವು ಅಂತ ಹೇಳ್ತಿದ್ದಾರೆ ಭಗವಾನ್ ರಮಣ ಮಹರ್ಷಿಯವರು. ಆರ್ಜವಾತ್ ಮಾರ್ಗ, ಆರ್ಜವಾತ್ ಡೈರೆಕ್ಟ್ ಮಾರ್ಗ. ಸ್ವಲ್ಪ ಕಷ್ಟ ಅನ್ನಿಸ್ಬೋದು, ಆದರೆ ಡೈರೆಕ್ಟ್ ಆಗಿ ಖಂಡಿತವಾಗಿಯೂ ಅಲ್ಲೇ ಹೋಗಿ ಸೇರಿಕೊಳ್ಳುವಂಥದ್ದು. 16ನೇ ಶ್ಲೋಕದಲ್ಲಿ ದೃಶ್ಯವಾರಿತಂ ಚಿತ್ತಮಾತ್ಮನಃ ಚಿತ್ವದರ್ಶನಂ ತತ್ವದರ್ಶನಂ ಅಂತ ಹೇಳಿ ಇದರ ವರ್ಣನೆಯನ್ನು 17ನೇ ಶ್ಲೋಕದಿಂದ ಮೊದಲು ಮಾಡಿದ್ದಾರೆ. 3 ಹಂತವಾಗಿ ಇದನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮೊದಲನೆಯ ಹಂತದಲ್ಲಿ ಪ್ರಪಂಚ ಅಂತ ಹೇಳಿದರೆ ನಮ್ಮ ಮನಸ್ಸಿನಲ್ಲಿ ಇರುವಂತಹ ಆಲೋಚನೆಗಳ ಒಂದು ಮೂಟೆ ಮಾತ್ರ. ಪ್ರಪಂಚ ಹೇಗೇ ಇರಲಿ, ಎಷ್ಟೇ ದೊಡ್ಡದಿರಲಿ, ಆದರೆ ನಮಗೆ ಅದು ಏನು ಪರಿಣಾಮ ಬೀರುವಂಥದ್ದು ಏನು ಅಂತ ಹೇಳಿದರೆ ನಮ್ಮ ಆಲೋಚನೆಗಳ ಒಂದು ಮೂಟೆ ಮಾತ್ರ. ಇದು ಮೊದಲನೇ ಹಂತ. ಇಷ್ಟು ದೊಡ್ಡ ಪ್ರಪಂಚವನ್ನು ಒಂದು ಸಣ್ಣ ಮೂಟೆಗೆ ತೆಗೆದುಕೊಂಡು ಬಂದಿದ್ದಾರೆ. ನಾವು ಗಮನಿಸಬೇಕಿದನ್ನೆಲ್ಲ. ಆಮೇಲೆ 2ನೇ ಹಂತ ಏನು ಅಂತ ಹೇಳಿದರೆ
ಇದೇ ಈ ಆಲೋಚನೆಗಳ ಮೂಟೆ ಯಾವುದರ ಮೇಲೆ ಆಧಾರವಾಗಿ ನಿಂತಿದೆ? ಈ ಪ್ರಪಂಚದಲ್ಲಿ ಇರುವಂತಹ ಅಥವಾ ನಮ್ಮಲ್ಲಿ ಬರುವಂತಹ ಪ್ರಪಂಚದ ಬಗ್ಗೆ ಆಲೋಚನೆಗಳು. ಇದಕ್ಕೆ ಇದಂ ವೃತ್ತಿ ಅಂತ ಹೇಳಿದ್ರು. ಮನಸ್ಸು ಕೂಡ ಇದಂ ವೃತ್ತಿಯೇ. ಇದು ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಅಹಂ ವೃತ್ತಿಯ ಮೇಲೆ ಆಧಾರವಾಗಿ ನಿಂತಿದೆ. ಅಹಂ ವೃತ್ತಿ ಅಂತ ಹೇಳಿದ್ರೆ ನಾನು ಅಂತ ಹೇಳುವ ವ್ಯಕ್ತಿತ್ವ. ನಾನು ಅಂತ ಹೇಳುವ ಈ ವ್ಯಕ್ತಿತ್ವ ಇಲ್ಲ ಅಂತೇಳಿ ಆದ್ರೆ, ಅಂದ್ರೆ ಅಹಂ ವೃತ್ತಿ, ಅಹಂಕಾರ ಅಂತ ಹೇಳುದು ಇಲ್ಲವಾಗಿ ಹೋದ್ರೆ ಇದಂ ವೃತ್ತಿಯೂ ಇಲ್ಲ. ನಾನು ಅಂತ ಹೇಳೋದಲ್ಲಿ ಬೇಕಾಗಿದೆ. ಅಹಂ ವೃತ್ತಿ ಇದ್ರೆ ಮಾತ್ರ ನೀನು, ನೀವು ಅಥವಾ ಅವನು, ಅವಳು, ಅದು ಅಥವಾ ಪ್ರಪಂಚ ಎಲ್ಲವೂ ಇರೋದು ಅಹಂ ವೃತ್ತಿಯನ್ನ ಅವಲಂಬಿಸಿಕೊಂಡಿದೆ. ಇದು ಎರಡನೇ ಹಂತ. ಮೊದಲನೇ ಹಂತದಲ್ಲಿ ಪ್ರಪಂಚ ಅಂತ ಹೇಳಿದ್ರೆ ನಮ್ಮಲ್ಲಿ ಇರುವಂತಹ ಆಲೋಚನೆಗಳ ಒಂದು ಮೂಟೆ. ಇದಕ್ಕೆ ಇದಂ ವೃತ್ತಿ ಅಂತ ಹೆಸರು ಹಾಕಿದ್ರು. ಇದಂ ವೃತ್ತಿ ಅಂತ ಹೇಳುವಂಥದ್ದು ಅಹಂ ವೃತ್ತಿಯ ಮೇಲೆ ಆಧಾರವಾಗಿ ನಿಂತಿದೆ. ಅಹಂ ವೃತ್ತಿ ಅಂತ ಹೇಳಿದ್ರೆ ಅಹಂಕಾರ ಅಥವಾ ನಾನು ಅಂತ ಹೇಳುವ ವ್ಯಕ್ತಿತ್ವ. ಇದು ಎರಡನೇ ಹಂತ. ಇನ್ನು ಮೂರನೇ ಹಂತ ಏನು ಅಂತ ಹೇಳಿದ್ರೆ ಈ ಅಹಂ ವೃತ್ತಿ ಎಲ್ಲಿಂದ ಬರ್ತಾ ಇದೆ? ನಾನು ಅಂತ ಹೇಳಿದ್ರೆ ಜ್ಯೋತಿ, ನಾನು ಅಂತ ಹೇಳಿದ್ರೆ ಹೀಗಿದ್ದೇನೆ, ಹಾಗಿದ್ದೇನೆ, ನನ್ನ ಉದ್ಯೋಗ ಏನು, ನನಗೆ ಏನು ಇಷ್ಟ, ಏನು ಇಷ್ಟ ಇಲ್ಲ, ಇದೆಲ್ಲವೂ ಕೂಡ ಇದಕ್ಕೆ ಮೂಲ ಯಾವುದು? ಇದು ಮೂರನೇ ಹಂತ. ಆಗ ಚೈತನ್ಯ ಅಥವಾ ಆತ್ಮ ಅಂತ ಹೇಳುದು ಈ ಅಹಂ ವೃತ್ತಿಗೂ ಮೂಲ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇದು ಒಂದೇ ಇರುವಂಥದ್ದು, ಪರಮ ಪೂರ್ಣ ಸತ್, ಪೂರ್ಣವಾಗಿರುವಂಥದ್ದು. ಅಂದರೆ ನಾವು ಇಂಗ್ಲೀಷ್ನಲ್ಲಿ ಇನ್ಫಿನಿಟಿ ಅಂತ ಹೇಳ್ತೀವಿ. ಇತಿ ಮಿತಿ ಇಲ್ಲದೆ ಇರುವಂಥದ್ದು, ಯಾವತ್ತೂ ಇರುವಂಥದ್ದು. ಸತ್ ಅಂತ ಹೇಳಿದರೆ ಅಸ್ತಿತ್ವ, ಯಾವತ್ತು ಶಾಶ್ವತವಾಗಿ ಅಸ್ತಿತ್ವದಲ್ಲಿ ಇರುವಂತಹ ಪರಮ ಪೂರ್ಣವಾದದ್ದೇ ಈ ಚೈತನ್ಯ. ಸ್ವಲ್ಪ ಸ್ವಲ್ಪವಾಗಿ ನಮ್ಮನ್ನ ಮುಂದಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಅಹಮಿನಾಶಭಾಜಿ ಅಹಂ ಅಹಂತಯಾ ಸ್ಫುರತಿ ಅಂತ ಹೇಳಿದ್ರು 20ನೇ ಶ್ಲೋಕದಲ್ಲಿ. ಆ ಅಹಂ ವೃತ್ತಿ ನಾಶವಾದಾಗ, ಓಹೋ ನಾನು ಅಂತ ಹೇಳಿದ್ರೆ ನಾಶ ಅಂತ ಹೇಳಿದ್ರೆ ಏನು? ನಾನು ಜ್ಯೋತಿ ಅಂತ ಹೇಳಿದ್ರೆ ನಾಶ ಆಗತ್ತೆ ಅಂತಲ್ಲ. ಆ ಥರದ ಆಲೋಚನೆ, ನಾನು ಅಂತ ಹೇಳುವ ಆ ಭಾವನೆ ಇದೆ ಅಲ್ವಾ? ನಾನು ಅಂದರೆ ಜ್ಯೋತಿ, ನಾನು ಅಂದರೆ ದಪ್ಪಕ್ಕಿದ್ದೇನೆ, ಹೀಗಿದ್ದೇನೆ, ಬೆಳ್ಳಗಿದ್ದೇನೆ, ತಳ್ಳಗಿದ್ದೇನೆ, ಕಪ್ಪಗಿದ್ದೇನೆ, ಅಥವಾ ನನ್ನ ಉದ್ಯೋಗ ಇದು ಅಂತ ಹೇಳುವ ಇದು ನಾನು, ನಿಜವಾದ ನಾನು ಇದಲ್ಲ ಅಂಥೇಳಿ ಅರಿವು ಮೂಡಿದಾಗ, ಇದನ್ನು ಅರಿತುಕೊಂಡಾಗ ನಾನು ಅಂತ ಹೇಳೋದು ಆ ಚೈತನ್ಯ ಸ್ಫುರತಿ, ಅದು ಹೊಳೆಯೋದಕ್ಕೆ ಶುರುವಾಗತ್ತೆ. ಎಲ್ಲಿ? ನಮ್ಮಲ್ಲಿಯೇ ಹೊಳೆಯೋದಕ್ಕೆ ಶುರುವಾಗತ್ತೆ. ಹಾಗೆ ಇಂತಹ ಇದು ಅಹಂ, ಇದಮಹಂ ಪದಾಭಿಕ್ಯಂ ಅನ್ವಹಂ ಅಹಂ ಲೀನಕೆ ಅಪಿ ಅಲಯ ಸತ್ತಯ. ಅಹಂ ವೃತ್ತಿ ಲೀನವಾಗ್ತಾ ಇರುತ್ತೆ. ನಾವು ನಿದ್ದೆ ಮಾಡಿದಾಗ ಅಹಂ ವೃತ್ತಿ ಇಲ್ಲ ಅಲ್ಲಿ. ನಾನು ಜ್ಯೋತಿ ಅಂತ ಹೇಳೋದು ನಂಗೆ ಮರ್ತೋಗತ್ತೆ ಗಾಢವಾದ ನಿದ್ದೆಯಲ್ಲಿದ್ದಾಗ. ಹಾಗಿದ್ದಾಗಲೂ ಕೂಡ ಈ ಒರಿಜಿನಲ್ ಅಹಂ, ನಿಜವಾದ ಅಹಂ ಏನಿದೆಯೋ ಅದು ಅಲಯ, ಇದಕ್ಕೆ ಲಯ ಇಲ್ಲ. ಸತ್ತಯ ಅಂದರೆ ಶಾಶ್ವತವಾಗಿ ಇರುವಂಥದ್ದು, ಇದಕ್ಕೆ ಆಗಮನ ನಿರ್ಗಮನ ಇಲ್ಲ. ಬೇರೆ ಎಲ್ಲದಕ್ಕೂ ಕೂಡ ಆಗಮನ ಇದ್ದರೆ ನಿರ್ಗಮನ ಗ್ಯಾರಂಟಿ ಬೇಕೇ ಬೇಕಲ್ಲಿ. ಯಾವುದಕ್ಕೆ ಆಗಮನ ಇದೆಯೋ ಅದಕ್ಕೆ ನಿರ್ಗಮನವೂ ಖಂಡಿತವಾಗಿಯೂ ಇದೆ. ಈ ಚೈತನ್ಯಕ್ಕೆ ಆಗಮನ ಇಲ್ಲ. ಆಗಮನ ಇಲ್ಲ ಅಂದರೆ ನಿರ್ಗಮನವೂ ಇಲ್ಲ. ಹಾಗಾಗಿ ಇದನ್ನ ಶಾಶ್ವತವಾಗಿ ಇರುವಂಥದ್ದು, ಇರುವಿಕೆ ಅಂತ ಹೇಳ್ತಿದ್ದಾರೆ. ಆಮೇಲೆ 22ನೇ ಶ್ಲೋಕದಲ್ಲಿ ಈ ಪಂಚಭೂತಗಳಿಂದಲೂ ಬೇರೆ ಆಗಿರುವಂಥದ್ದು, ಹಾಗೆಯೇ ಪಂಚಕೋಶಗಳು ಕೂಡ ಇದಲ್ಲ. ಪದರ 5 ಪದರಗಳನ್ನು ತಿಳಿಸಿ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ನಾ ಅಹಂ, ಇದು ಯಾವುದು ನಾನಲ್ಲ. ಇದು ಎಲ್ಲವೂ ಕೂಡ ಪಂಚಭೂತಾತ್ಮಕವಾದದ್ದು, ಪಂಚಭೂತಗಳಿಂದ ಬಂದಿರುವಂಥದ್ದು. ಸೂಕ್ಷ್ಮವಾಗಿಯೂ ಇರ್ಬೋದು, ಸ್ಥೂಲವಾಗಿಯೂ ಇರ್ಬೋದು. ದೇಹ ಅಂತ ಹೇಳಿದ್ರು ಸ್ಥೂಲವಾಗಿರುವಂಥದ್ದು, ಆಮೇಲಿನ ಪದರಗಳೆಲ್ಲ ಸೂಕ್ಷ್ಮವಾಗಿರುವಂಥದ್ದು.
ಹಾಗಿದ್ರೂ ಕೂಡ ಪಂಚಭೂತಗಳೇ. ಇದು ನಾ ಅಹಂ. ಅಹಂ ಅಂತ ಹೇಳಿದ್ರು ಏಕಸತ್, ಒಂದೇ ಅದು, ತುಂಬ ಇಲ್ಲ. ಈ ನಾನು ಅಂತ ಹೇಳುವ, ಆತ್ಮ ಅಂತ ಹೇಳುವ, ಚೈತನ್ಯ ಅಂತ ಹೇಳುವಂಥದ್ದು ಒಂದೇ ಇರುವಂಥದ್ದು, ಅನೇಕವಾಗಿಲ್ಲ. ಬೇರೆ ಉಳಿದದ್ದೆಲ್ಲವೂ ಕೂಡ ಅಸತ್. ಈಗ ಇದೆ, ಈಗ ಈ ದೇಹ ಇದೆ, ಎಷ್ಟು ಸಮಯ ಇರುತ್ತೋ ಏನೂ ಗೊತ್ತಿಲ್ಲ. ಮತ್ತೆ ಕಾಣದೇ ಆಗತ್ತೆ, ಮತ್ತೆ ಬರುತ್ತೆ, ಮತ್ತೆ ಆಗಮನ, ಮತ್ತೆ ನಿರ್ಗಮನ. ಅದೇ ಈ ಚೈತನ್ಯಕ್ಕೆ ನಾನು ಅಂತ ಹೇಳುವ ಈ ಚೈತನ್ಯ ಯಾವತ್ತೂ ಇರುವಂಥದ್ದು. ಇದು ಅಲಯ, ಇದಕ್ಕೆ ಲಯ ಇಲ್ಲ. ಇದು ಯಾವತ್ತೂ ಕೂಡ ಸತ್ ಇರುವಂಥದ್ದು. ಮುಂದಿನ ಶ್ಲೋಕ ನೋಡೋಣ. 23ನೇ ಶ್ಲೋಕದಲ್ಲಿ ರಮಣ ಮಹರ್ಷಿ ನಮ್ಗೆ ಏನು ತಿಳಿಸ್ಕೊಡ್ತಾರೆ ನೋಡೋಣ. ಸತ್ವಭಾಸಿಕಾ ಚಿತ್ಕ್ವವೇತರ ಸತ್ತಯಾ ಹಿ ಚಿತ್ತಯಾ ಹ್ಯಹಂ. ಸತ್ವಭಾಸಿಕಾ, ಭಾಸಿಕಾ ಅಂತ ಹೇಳಿದ್ರೆ ನಮಗೆ ಬೇಕಾಗಿರುವಂಥ ಬೆಳಕನ್ನು ಕೊಡುವಂಥದ್ದು. ಇಲ್ಲಿ ಏನು ಹೇಳ್ತಿದ್ದಾರೆ? ಸತ್ವಭಾಸಿಕಾ ಚಿತ್ಕ್ವವೇತರ, ಈ ಅರಿವನ್ನು ತಿಳಿಸಿಕೊಡುವ ಅಥವಾ ಅಸ್ತಿತ್ವವನ್ನು ತಿಳಿಸಿಕೊಡುವಂಥದ್ದು ಇದೇ ಅರಿವು. ಬೇರೆ ಯಾವುದಾದ್ರೂ ಇದೆಯಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ ಸತ್ತಯಾ ಹಿ ಚಿತ್ತಯಾ ಹಿ ಅಹಂ. ಈ ಸತ್ ಅಂತ ಹೇಳೋದು, ಅಸ್ತಿತ್ವ ಅಂತ ಹೇಳುವಂಥದ್ದೇ ಪ್ರಜ್ಞೆ ಅಥವಾ ಅರಿವು. ಈ ಪ್ರಜ್ಞೆ ಅಥವಾ ಅರಿವು ಅಂತ ಹೇಳುವಂಥದ್ದೇ ನಾನು. ನಮಗೀಗ ಯಾವುದಾದ್ರೂ ಒಂದು ವಸ್ತುವನ್ನು ನೋಡಬೇಕು ಅಂತಾದರೆ ಅಲ್ಲಿ ಬೆಳಕು ಬೇಕು. ಬೆಳಕಿಲ್ಲದೆ ಇದ್ದಾಗ ನಮಗೆ ಕಾಣೋದಿಲ್ಲ. ಈ ಕಣ್ಣು ಅಂತ ಹೇಳುವ ಜ್ಞಾನೇಂದ್ರಿಯಕ್ಕೆ ಕಾಣಬೇಕು ಅಂತಾದರೆ ಅಲ್ಲಿ ಬೆಳಕಿರಬೇಕು. ಬೆಳಕಿಲ್ಲದಾಗ ಆ ವಸ್ತು ಕಾಣೋದಿಲ್ಲ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವಂತಹ ಒಂದು ಸಂಭಾಷಣೆ, ಜನಕ ಮಹಾರಾಜ ಮತ್ತು ಯಾಜ್ಞವಲ್ಕ್ಯರ ಮಧ್ಯದಲ್ಲಿ ನಡೆಯುವಂತಹ ಸಂಭಾಷಣೆ. ಇದನ್ನು ಹಲವು ಬಾರಿ ನಾವು ತತ್ವಬೋಧದಲ್ಲಿ ನೋಡಿದ್ದೇವೆ, ಮತ್ತೊಂದು ಸಲ ನೋಡೋಣ. ಯಾಜ್ಞವಲ್ಕ್ಯ ಜ್ಞಾನಿ, ಜನಕ ಮಹಾರಾಜ ಅವನಿಂದ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳಬೇಕು ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾರೆ. ಬೆಳಕು ಎಲ್ಲಿಂದ ಸಿಗತ್ತೆ? ಮನುಷ್ಯ ಕೆಲಸ ಮಾಡ್ತಾನೆ, ಬೆಳಕೆಲ್ಲಿಂದ ಬರ್ತಾ ಇದೆ? ಆಗ ಯಾಜ್ಞವಲ್ಕ್ಯ ಹೇಳ್ತಾರೆ, ಸೂರ್ಯ ಭಗವಾನನ ಬೆಳಕಿನಿಂದ ಮನುಷ್ಯ ಕಾರ್ಯವನ್ನು ಮಾಡ್ತಾನೆ. ಸರಿ, ಸೂರ್ಯ ಇಲ್ಲದಾಗ, ಸೂರ್ಯನ ಬೆಳಕು ಇಲ್ಲದಾಗ ಅಂದರೆ ಕತ್ತಲೆಯಾದಾಗ ಎಲ್ಲಿಂದ ಬೆಳಕು ಸಿಗತ್ತೆ? ಕತ್ತಲೆಯಾದಾಗ ಚಂದ್ರನಿಂದ ಬೆಳಕು ಸಿಗತ್ತೆ. ಮೊದಲಿನ ಕಾಲದ ಎಲೆಕ್ಟ್ರಿಸಿಟಿ ಎಲ್ಲ ಇರಲಿಲ್ಲ. ಈಗಲೂ ಕೂಡ ಎಲೆಕ್ಟ್ರಿಸಿಟಿ ಇದ್ದರೂ ಅದು ಹೋಗುವಂಥದ್ದು, ಶಾಶ್ವತವಾಗಿ ಇರುವಂಥದ್ದು ಅಲ್ಲ. ಸೂರ್ಯನ ಬೆಳಕು ಇಲ್ಲ, ಚಂದ್ರನ ಬೆಳಕು ಇಲ್ಲದಾಗ ಮನುಷ್ಯನಿಗೆ ಬೆಳಕೆಲ್ಲಿಂದ ಸಿಗತ್ತೆ? ಅಗ್ನಿ, ಬೆಂಕಿಯಿಂದ ಬೆಳಕು ಸಿಗತ್ತೆ. ಸರಿ, ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ, ಅಗ್ನಿಯೂ ಇಲ್ಲದಾಗ ಬೆಳಕೆಲ್ಲಿಂದ ಸಿಗತ್ತೆ ಮನುಷ್ಯನಿಗೆ ಕೇಳಿದಾಗ ಮಾತಿನಿಂದ ಅಂತ ಹೇಳಿದ್ರಂತೆ. ಶಬ್ದ, ನಾದ, ಶಬ್ದದಿಂದ ಸಿಗತ್ತೆ. ಅದು ಹೇಗೆ ಅಂತ ನಾವು ನೋಡಬೇಕು ಅಂತಾದರೆ, ಈಗ ರಾತ್ರಿ ಕತ್ತಲೆ ಆಗಿದೆ, ಗಾಢ ಅಂಧಕಾರ ಇದೆ ಅಂತ ಅಂದ್ಕೊಳ್ಳಿ. ಆಗ ನಮ್ಮ ಪಕ್ಕದಲ್ಲಿ ಇನ್ನೊಬ್ರು ಇದಾರಾ ಇಲ್ವಾ ಅಂತ ಹೇಗೆ ನೋಡ್ತೀವಿ? ನಾವು ಹೆಸರು ಕರಿತೀವಿ ಅವ್ರನ್ನ. ಓಯ್ ಇದೆಯಾ? ಹಾಂ, ನಾನು ಇಲ್ಲಿದ್ದೀನಿ, ಇನ್ನು ಈ ಕಡೆ ಬರಬೇಡ, ಡ್ಯಾಶ್ ಹಾಕ್ತೀವಿ ನಾವು ಅಂತ ಹೇಳಲ್ವಾ? ಹಾಗಾದರೆ ಇನ್ನೊಬ್ಬ ವ್ಯಕ್ತಿ ಅಥವಾ ಏನೋ ಒಂದು ವಸ್ತು ಇದೆ ಅಂಥೇಳಿ ನಮಗೆ ಗೊತ್ತಾಗುವಂಥದ್ದು ಹೇಗೆ? ಶಬ್ದದ ಮೂಲಕ. ಜನಕ ಮಹಾರಾಜ ಒಪ್ಪಿಕೊಂಡ. ಆಮೇಲೆ ಕೇಳ್ದ, ಸೂರ್ಯನೂ ಇಲ್ಲ, ಚಂದ್ರನೂ ಇಲ್ಲ, ಅಗ್ನಿಯೂ ಇಲ್ಲ, ಯಾವ ಥರವಾದ ಶಬ್ದವೂ ಇಲ್ಲ. ಹೀಗಿಲ್ಲದಾಗ ಮನುಷ್ಯನಿಗೆ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದಾಗ, ಬೆಳಕು ಬೀರುವಂಥದ್ದು ಯಾವುದು ಅಂತ ಕೇಳಿದಾಗ ಯಾಜ್ಞವಲ್ಕ್ಯರು ಹೇಳುತ್ತಾರೆ, ನಾನು ಅಂತ ಹೇಳುವ ಈ ಚೈತನ್ಯ.
ಇದು ಬೆಳಕನ್ನು ಬೀರ್ತಾ ಇರುತ್ತೆ. ನಮಗೆ ಕತ್ತಲೆಯಲ್ಲಿ ನಾವು ಒಬ್ಬರೇ ಇದ್ದರೆ ನಾನು ಇದ್ದೇನೆ, ನನ್ನ ಅಸ್ತಿತ್ವದ ಅರಿವು ನನಗೆ ಇದೆ. ಹೇಗಿದೆ? ಯಾಕೆ ಅಂತೇಳಿದರೆ ಈ ಚೈತನ್ಯವೇ ಬೆಳಕನ್ನು ಬೀರುವಂಥದ್ದು. ಇದಕ್ಕೆ ನಾವು ಪ್ರಜ್ಞೆ ಅಂತ ಹೇಳೋದು. ಇದು ಅಸ್ತಿತ್ವವೇ ಅರಿವು, ಇರುವಿಕೆಯೇ ಅರಿವು. ಆ ಅರಿವೇ ನಿಜವಾದ ನಾನು. ನಮಗೆ ರಾತ್ರಿ ನಿದ್ದೆ ಬರೋದಿಲ್ಲ, ಒಂದೊಂದ್ಸಲ ಏನೇನೋ ಆಲೋಚನೆಗಳು ಬರ್ತಾ ಇರುತ್ತೆ. ಎಲ್ಲಿಯೂ ಲೈಟ್ ಬೆಳಕು ಏನೂ ಇಲ್ಲ. ನಮ್ಮ ಆಲೋಚನೆಯನ್ನು ನಾವು ಹೇಗೆ ಓದ್ತೇವೆ? ಇದು ನಮ್ಮ ಮನಸ್ಸಿನಲ್ಲಿ ಬಂದಂತಹ ಆಲೋಚನೆಗಳು ತಾನೇ. ಬುದ್ಧಿ ಉಪಯೋಗಿಸಿರ್ಬೋದು ಅಥವಾ ಮನಸ್ಸಿನಲ್ಲಿಯೂ ಇರ್ಬೋದು ಬಂದಂತಹ ಆಲೋಚನೆಗಳು. ನಮಗೆ ಗೊತ್ತಿದೆ, ಯಾವುದನ್ನಾದರೂ ಓದಬೇಕು ಅಂತಾದರೆ ಬೆಳಕು ಬೇಕೇ ಬೇಕು. ಈ ಆಲೋಚನೆಗಳನ್ನು ಕತ್ತಲೆ ಆದರೂ ಕೂಡ ನಾವು ಹೇಗೆ ಓದ್ತೇವೆ? ಇದು ನೋಡಿ, ಇದು ನಮಗೆ ಬಹಳ ಸಾಮಾನ್ಯ ಅಂತ ಅಂದ್ಕೊಳ್ತೇವೆ ನಾವು. ಅದರಲ್ಲೇನಿದೆ? ಓದೋದಕ್ಕೇನಿದೆ? ಬೆಳಕು ಇಲ್ಲದೇ ಇದ್ದರೆ ಹೇಗೆ ಓದೋದು? ಬೇಡ, ಕಣ್ಣು ಮುಚ್ಚಿಕೊಂಡಿದ್ದೇವೆ, ಒಳಗಡೆ ಕತ್ತಲೆ ಇದೆ. ಕಣ್ಣು ಮುಚ್ಚಿದಾಗ ನಮಗೆ ಕತ್ತಲೆ ಅಂತ ಅನ್ಸತ್ತೆ ಅಲ್ವಾ? ಬೆಳಕಿಲ್ಲದಾಗ, ಕತ್ತಲೆಯಲ್ಲಿದ್ದಾಗ ಆ ಕಣ್ಣು ಕೂಡ ಮುಚ್ಚಿಕೊಂಡಿದ್ದೇವೆ. ಆದರೂ ಕೂಡ ನಮ್ಮ ಆಲೋಚನೆಗಳನ್ನು ನಾವು ಓದಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಹೇಗೆ? ಬೆಳಕಿಲ್ಲದಿದ್ದರೆ ಓದಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಹೆಸರು ಅಂತರ್ಜ್ಯೋತಿ, ಒಳಗಡೆ ಇರುವಂತಹ ಜ್ಯೋತಿ. ಇದು ಚೈತನ್ಯದ ಜ್ಯೋತಿ. ಹೊರಗಡೆ ಕಾಣುವಂತಹ ಬೆಳಕಲ್ಲ, ಒಳಗಡೆಯೇ ಇರುವಂತಹ ಈ ಬೆಳಕೇ ಚೈತನ್ಯ. ಇದುವೇ ಅಸ್ತಿತ್ವ, ಇದುವೇ ಅರಿವು, ಇದುವೇ ಚೈತನ್ಯ, ಇದುವೇ ನಾನು. ಸತ್ ಚಿತ್ ಪರಮಪೂರ್ಣವಾಗಿರುವಂತಹ ಸತ್ತಿದು, ಪರಮಪೂರ್ಣವಾಗಿರುವಂತಹ ಚೈತನ್ಯ ಇದು. ಈಗ ನಾವು ಉದಾಹರಣೆನ ತಗೊಳ್ಬೇಕು ಅಂತ ಇದ್ದರೆ, ಸಮುದ್ರ. ಹಲವಾರು ಬಾರಿ ಸಂಜೆ ನಾವು ಸಮುದ್ರದ ತೀರದ ಹತ್ತಿರ ಇರುವ ಊರಲ್ಲಿದ್ದೇವೆ ಅಂತ ಅಂದ್ಕೊಳ್ಳಿ. ಯಾರಾದರೂ ಅತಿಥಿಗಳು ಬಂದರೆ, ಮಕ್ಕಳು ಬಂದರೆ, ಬೀಚಿಗೆ ಹೋಗೋಣ ಇವತ್ತು, ಹಾಂ ಬೀಚಿಗೆ ಹೋಗೋಣ ಅಂತ ಏನೋ ಒಂದು ಖುಷಿ ನಮಗೆ. ಬೀಚಲ್ಲಿ ಏನಿದೆ? ಸಮುದ್ರ ಇದೆ. ಸಮುದ್ರದಲ್ಲಿ ಅಲೆಗಳು ಬಂದು ನಮ್ಮ ಕಾಲನ್ನು ಮುಟ್ಟಿದಾಗ, ಸ್ಪರ್ಶಿಸಿದಾಗ ಎಷ್ಟು ಆನಂದ ನಮಗೆ. ಕೆಲವು ಅಲೆಗಳು ದೊಡ್ಡದಾಗಿ ಕಾಣಿಸುತ್ತೆ, ಆದರೆ ಅಲ್ಲೇ ಸಣ್ಣದಾಗೆ ಮುಗ್ದು ಹೋಗುತ್ತೆ. ಇನ್ನು ಕೆಲವು ಅಲೆಗಳು ದೂರದವರೆಗೆ ಬರುತ್ತೆ. ಆ ಅಲೆಗಳಲ್ಲಿ ನಮಗೆ ಕಾಣುವಂಥದ್ದು ಗುಳ್ಳೆಗಳು, ನೊರೆಯಾಗಿ ಕಾಣುತ್ತೆ. ಅದರಲ್ಲಿ ಹಲವಾರು ಗುಳ್ಳೆಗಳು. ದೊಡ್ಡ ಗುಳ್ಳೆಯಾಗಿ ಬಂದರೆ ಅದನ್ನು ಮುಟ್ಟಿ ಆಹಾ ಅದು ಒಡೆದೋಯ್ತು ಅಂತ ಹೇಳಿದಾಗ ಎಷ್ಟು ಸಂತೋಷ ನಮಗೆ ಅಲ್ವೇ? ದೊಡ್ಡದಾದ ಸಮುದ್ರ, ಅದರಲ್ಲಿ ಬರುವಂತಹ ಹಲವಾರು ಅಲೆಗಳು, ಅದರಲ್ಲಿ ಕಾಣುವಂತಹ ಹಲವಾರು ಗುಳ್ಳೆಗಳು. ಇದನ್ನೆಲ್ಲ ನೋಡಿದಾಗ ಅಬ್ಬಾ ಎಷ್ಟೆಲ್ಲ ಇದೆ ಇದರಲ್ಲಿ ಅಂತ ಅನ್ಸತ್ತೆ ನಮಗೆ. ಆಳವಾಗಿ ಗಮನಿಸಿದರೆ ಏನದು? ನೀರು. ಸಮುದ್ರ ಅಂತ ಹೇಳಿದರೆ ನೀರು, ಅಲೆ ಅಂತ ಹೇಳಿದರೆ ನೀರು, ಪ್ರತಿಯೊಂದು ಗುಳ್ಳೆಯೂ ಕೂಡ ನೀರೇ. ಆದರೆ ಬೇರೆ ಬೇರೆ ರೂಪವನ್ನು ತಾಳಿದಾಗ ಬೇರೆ ಬೇರೆ ಹೆಸರು, ರೂಪ ಬೇರೆ, ನಾಮ ಬೇರೆ. ಆಳವಾಗಿ ನೋಡಿದರೆ ಎಲ್ಲವೂ ನೀರೇ. ಸುನಾಮಿ ಏನದು? ಓಹೋ, ಜೋರು, ಬಹಳ ಎತ್ತರವಾಗಿ, ಬಹಳ ಫೋರ್ಸಿನಿಂದ ಬಂದಿರುವಂತಹ ಅಲೆ. ನೀರೇ ತಾನೆ, ಯಾವುದೇ ಆಗಿದ್ರೂ ಅದು ನೀರೇ. ಕೊಳ, ಕೆರೆ, ನದಿ ಎಲ್ಲ ನೋಡ್ತೇವೆ. ಬೇರೆ ಬೇರೆ ಬಣ್ಣಗಳಲ್ಲಿಯೂ ನೋಡ್ತೇವೆ ನಾವು. ಬಣ್ಣ ಬೇರೆ,
ರೂಪ ಬೇರೆ, ನಾಮ ಬೇರೆ. ಕೆರೆ ಅಂತ ಹೇಳ್ತೀವಿ, ಕೊಳ ಅಂತ ಹೇಳ್ತೀವಿ, ನದಿ ಹೇಳ್ತೀವಿ, ಸಮುದ್ರ ಹೇಳ್ತೀವಿ, ಸಾಗರ ಹೇಳ್ತೀವಿ. ಬೇರೆ ಬೇರೆ ಹೆಸರುಗಳು. ನಿಜವಾಗಿಯೂ ನೋಡಿದಾಗ ಇರುವಂಥದ್ದು ನೀರು ಮಾತ್ರ. ಮಕ್ಕಳ ಹತ್ರ ಕೇಳೋಣ, ಅಲೆ ಅಂತ ಹೇಳಿದ್ರೆ ಸಮುದ್ರವಾ? ಹಾ, ಅಲೆ ಅಲ್ಲ. ಅಲೆ ಎಷ್ಟೊಂದು ಅಲೆಗಳು ಬರ್ತಾ ಇವೆ ಅಜ್ಜಿ. ಅದೇಗೆ ಅಲೆ ಅಂತ ಹೇಳಿದ್ರೆ ಸಮುದ್ರ ಅಂತ ಹೇಳ್ತೀನಿ ನೀನು? ಹೌದು, ಬೇರೆ ಬೇರೆ. ಒಂದೊಂದು ಅಲೆಯಲ್ಲಿಯೂ ಬೇರೆ ಬೇರೆ ಥರದ ಗುಳ್ಳೆಗಳು, ನೊರೆಗಳು ಬರ್ತಾ ಇರುತ್ತೆ. ಹಾಗಾದ್ರೆ ಅಲೆ ಅಂತ ಹೇಳಿದ್ರೆ ಸಮುದ್ರವಾ? ಅಲ್ಲ. ಅದೇ ನಾವು ಗಮನಿಸಿದಾಗ ಹೌದು ತಾನೆ. ಇದೇ ನೀರು ದೊಡ್ಡದಾಗಿದ್ದಾಗ ಅದನ್ನು ಸಾಗರ ಅಂತ ಹೇಳ್ತೀವಿ. ನೀರು ಸಣ್ಣದ್ರಲ್ಲಿದ್ದರೆ, ಪ್ರವಹಿಸ್ತಾ ಇದ್ರೆ ಅದಕ್ಕೆ ನದಿ ಅಂತ ಹೇಳ್ತೀವಿ. ಕೆರೆ ಅಂತ ಹೇಳೋದು ಸ್ವಲ್ಪ ದೊಡ್ಡದಾದ ಜಾಗದಲ್ಲಿದ್ದರೆ ಕೆರೆ, ಇನ್ನು ಸಣ್ಣದಾಗಿದ್ದರೆ ಕೊಳ ಅಂತ ಹೇಳ್ತೀವಿ. ನೀರು ನೀರೇ ತಾನೆ. ದೃಷ್ಟಿಕೋನ ಬದಲಾವಣೆ ಮಾಡ್ತಾ ಇದ್ದೇವೆ ನಾವು. ಹೊರಗಡೆಯಿಂದ ನೋಡದೆ ಅದರ ಒಳಗಡೆ ಹೋಗಿ, ಅಂದರೆ ನಾವು ಭೌತಿಕವಾಗಿ ಒಳಗಡೆ ಹೋಗಿಂತಲ್ಲ, ಹೋಗಿ ಹೀಗೆ ಒಳಗಡೆ ಅಂತರ್ಗತವಾಗಿ ನೋಡಿದಾಗ ಓಹೋ, ಇದು ಬರೇ ನೀರೇ. ಹಾಗೆಯೇ ನಾವು ಬೇರೆ 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 ರೂಪದಲ್ಲಿ, ಬೇರೆ 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 ಹೆಸರಿನಲ್ಲಿ ಜನರನ್ನು ನೋಡ್ತೇವೆ, ವಸ್ತುಗಳನ್ನು ನೋಡ್ತೇವೆ. ಇದೆಲ್ಲವೂ ನಿಜವಾಗಿ ಆಳವಾಗಿ ಅಂತರ್ಗತವಾಗಿ ಗಮನಿಸಿದರೆ ಒಂದೇ ಒಂದು ಚೈತನ್ಯ ಇರುವಂಥದ್ದು, ಒಂದೇ ಒಂದು ಆತ್ಮ. ಹಲವು ಇಲ್ಲ. ನಿಮ್ಮ ಆತ್ಮ ನನ್ನ ಆತ್ಮ ಹೇಳುವಾಗ ನಿಮ್ಮ ಆತ್ಮ ನನ್ನ ಆತ್ಮ ಅಂತ ಹೇಳ್ತೇವೆ. ಆದರೆ ಇರುವಂಥದ್ದು ಒಂದೇ, ವ್ಯತ್ಯಾಸ ಏನೂ ಇಲ್ಲ. ಅದು ಚೈತನ್ಯವೇ. ನಮ್ಮನ್ನ ನಾನು ಯಾರು ಅಂತ ತಿಳಿದುಕೊಂಡಾಗ ಓಹೋ, ಎಲ್ಲವೂ ವಿಚಾರ ತಿಳಿಯತ್ತೆ. ಯಾಕೆ? ಅಸ್ತಿತ್ವವೇ ಅರಿವು, ಅರಿವೇ ನಾನು. ಇದು ಗುಣಗಳಲ್ಲ. ನಾನು ಅಂತ ಹೇಳುವ ಚೈತನ್ಯಕ್ಕೆ ಇರುವಂತಹ ಗುಣಗಳು ಅಲ್ಲ. ಇದು ಕೂಡ ನಾವು ನೋಡಿದ್ದೇವೆ. ಗುಣ ಅಂತ ಹೇಳಿದ್ರೆ ಬರೋದು ಮತ್ತೆ ಹೋಗೋದು, ಸತ್ವ, ರಜ, ತಮ, ಇವೆಲ್ಲ ಗುಣಗಳು. ಇವತ್ತು ಭಾರಿ ಒಳ್ಳೆಯವರಾಗಿದ್ದೇವೆ ನಾವು, ಸತ್ವಗುಣ ಪ್ರಧಾನವಾಗಿದೆ. ನಾಳೆ ಮಹಾ ಕೆಟ್ಟವರಾಗ್ಬೋದು. ಬಹಳ ನೀಚ ಗುಣ ಕೂಡ ಬರ್ಬೋದು. ಬೆಂಕಿಗೆ ಬಿಸಿ ಅಂತ ಹೇಳೋದು ಹೇಗೆ ಸ್ವಭಾವವೋ ಹಾಗೆಯೇ ನಾನು ಅಂತ ಹೇಳುವ ಈ ಮೂಲ ಚೈತನ್ಯಕ್ಕೆ ಅಸ್ತಿತ್ವ, ಅರಿವೇ ಸ್ವಭಾವ. ಇದು ಹೋಗುವಂಥದ್ದು ಬರುವಂಥದ್ದು ಅಲ್ಲ. ನಾವೀಗ ಒಂದು ವಸ್ತುವನ್ನ ತೆಗೆದುಕೊಂಡು ಓಹೋ, ಇದು ಒಂದು ಪೇಪರು, ಇದು ಪುಸ್ತಕ, ಇದು ಗ್ಲಾಸು, ಇದು ಕಂಪ್ಯೂಟರು, ಇದು ನನ್ನ ಫೋನು, ಹೀಗೆಲ್ಲ ನೋಡ್ತಾ ಇರ್ತೇವೆ. ಏನದು? ರೂಪ ಬೇರೆ, ನಾಮ ಬೇರೆ, ಅಸ್ತಿತ್ವ ಅದನ್ನು ಬಿಟ್ಟೇ ಬಿಡ್ತೇವೆ ನಾವು. ನಮ್ಮ ಈ ಪಂಚ ಜ್ಞಾನೇಂದ್ರಿಯಗಳಿಂದ ಏನನ್ನ ಗ್ರಹಿಸ್ತೇವೆಯೋ ಅದು ಮಾತ್ರ ಸತ್ಯ ಅಂತ ನಾವು ಹೇಳೋದು. ನನಗೆ ಕಾಣಲಿಲ್ವೋ ಅದು ಸತ್ಯ ಅಲ್ಲ. ಇದು ನಾವು ಮಾಡುವಂತಹ ತಪ್ಪು. ಯಾಕೆ ಅಂತ ಹೇಳಿದ್ರೆ, ಈ ಆತ್ಮ ಅಂತ ಹೇಳೋದು ಪಂಚ ಇಂದ್ರಿಯಗಳಿಂದ ಗ್ರಹಿಸಲಿಕ್ಕೆ ಸಾಧ್ಯವಾಗದೇ ಇರುವಂಥದ್ದು. ಓಹೋ, ಹಾಗಾದರೆ ಇದನ್ನು ನಂಬೋದು ಹೇಗೆ? ಇದೆ ಅಂತ ನಂಬೋದು ಹೇಗೆ? ನಮ್ಮ ಪಂಚ ಇಂದ್ರಿಯಗಳಿಗೆ ಸಿಗದೇ ಇದ್ರೆ ಇದು ಸತ್ಯ ಅಂತ ನಾನು ನಂಬೋದು ಹೇಗೆ? ಇದೆ ಅಂತ ನಂಬೋದು ಹೇಗೆ? ಆರನೆಯ ಇಂದ್ರಿಯ ಯಾವುದಿದು? ಆರನೇ ಇಂದ್ರಿಯ. 5 ಅಲ್ಲ ಜ್ಞಾನೇಂದ್ರಿಯಗಳಿರೋದು. 6ನೇ ಇಂದ್ರಿಯ ಯಾವುದು? ನಮ್ಮ ಶಾಸ್ತ್ರಗಳು, ನಮ್ಮ ಗ್ರಂಥಗಳು. ಇದನ್ನ ಮೂಲಕ ಇದನ್ನ ಪ್ರಮಾಣವಾಗಿ ನಾವು ತೆಗೆದುಕೊಳ್ಬೇಕಾಗತ್ತೆ. ಏನು ಪ್ರಮಾಣ ಅಂದರೆ, ಈಗ ಒಂದು ವಸ್ತುವನ್ನ ನಾನು ನೋಡ್ತಾ ಇದ್ರೆ ನಾನು ನೋಡುವಂಥದ್ದು ಪ್ರಮಾತ.
ನನ್ನ ಕಣ್ಣುಗಳಿಂದ ನಾನು ನೋಡ್ತಾ ಇದ್ದೇನೆ. ಇಂದ್ರಿಯ ಇಲ್ಲಿ ಕಣ್ಣು, ಇದು ಪ್ರಮಾಣ. ಈ ಪುಸ್ತಕ ಅಂತ ಹೇಳೋದು ಪ್ರಮೇಯ. ಯಾವ ವಸ್ತುವನ್ನ ನಾನು ನೋಡ್ತಾ ಇದ್ದೇನೆಯೋ ಆ ವಸ್ತುವಿಗೆ ಹೆಸರು ಪ್ರಮೇಯ. ಯಾವುದರ ಮೂಲಕ ನಾನು ಗ್ರಹಿಸ್ತಾ ಇದ್ದೇನೆಯೋ ಅದು ಪ್ರಮಾಣ. ನಾನು ಮಾಡ್ತಾ ಇರೋದು ವ್ಯಕ್ತಿ ಪ್ರಮಾತ. ಇಲ್ಲಿ ಪ್ರಮಾಣ ಏನೀಗ? ಇಂದ್ರಿಯಗಳು ಯಾವುದು ಕೆಲಸ ಮಾಡೋದಿಲ್ಲ ಅಂತ. ಇಲ್ಲಿ ಆ ಕ್ಷೇತ್ರದಲ್ಲಿ ಇಂದ್ರಿಯ ಯಾವುದು ಕೆಲಸ ಮಾಡೋದಿಲ್ಲ ಅಂದ್ರೆ ಮತ್ತೆ ಏನನ್ನ ತಗೋಬೇಕು? ಇಲ್ಲಿ ನಮಗೆ ಪ್ರಮಾಣ ಅಂತ ಹೇಳೋದು ನಮ್ಮ ಗ್ರಂಥಗಳು ಅಥವಾ ಶಾಸ್ತ್ರಗಳು. ಈ ನೋಡುವಂಥದ್ದು ಏನಿದು? ಇದು ಪ್ರಮೇಯ. ಇದೊಂದು ವಸ್ತುವಲ್ಲ, ಹಾಗಾಗಿ ಇದಕ್ಕೆ ಹೆಸರು ಅಪ್ರಮೇಯ. ಕಣ್ಣಿಗೆ ಸಿಗುವಂತ, ಕಾಣ ಸಿಗುವಂತ ವಸ್ತು ಅಲ್ಲ, ಕೇಳಲಿಕ್ಕಿರುವಂತ ಒಂದು ವಸ್ತು ಅಲ್ಲ ಇದು. ಹಾಗಾಗಿ ಇದಕ್ಕೆ ಹೆಸರು ಅಪ್ರಮೇಯ. ಆ ಅಪ್ರಮೇಯವನ್ನ ತಿಳಿದುಕೊಳ್ಳಬೇಕು ಅಂತ ಆದ್ರೆ ಅದು ಇದೆ, ನಮ್ಮಲ್ಲಿಯೇ ಇದೆ. ಆ ಜ್ಞಾನವು ನಮ್ಮಲ್ಲಿ ಇದೆ. ಆದರೆ ಆ ಜ್ಞಾನವನ್ನ ನಾವು ಕವರ್ ಮಾಡಿ ಇಟ್ಟಿದ್ದೇವೆ, ದೊಡ್ಡ ದಪ್ಪದ ಕರ್ಟನ್ ಹಾಕಿ ಇಟ್ಟಿದ್ದೇವೆ. ಹಾಗಾದರೆ ಕಾಣೋದು ಹೇಗೆ? ಹಾಗಾಗಿ ನಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಬೇಕಾಗಿರುವಂಥದ್ದು ಈ ಶಾಸ್ತ್ರಗಳು, ನಮ್ಮ ಸನಾತನ ಧರ್ಮದ ಗ್ರಂಥಗಳು ಅಥವಾ ಶಾಸ್ತ್ರಗಳು. ಇದರ ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿದಾಗ ಏನಾಗತ್ತೆ? ಅದನ್ನು ತೋರಿಸಿಕೊಡೋದಕ್ಕೆ ಹಾಗಾಗೋದಿಲ್ಲ, ಅದು ನಾವೇ ಮಾಡಿಕೊಳ್ಬೇಕು. ಹೇಗೆ ಅಂತ ಹೇಳಿದ್ರೆ, ಈ ಗ್ರಂಥಗಳು ನಮಗೆ ಹೇಗೆ ಉಪಕಾರ ಮಾಡ್ತವೆ ಹಾಗಾದ್ರೆ, ಅಥವಾ ಗುರು ಅಂತ ಹೇಳೋದು ಹೇಗೆ ಉಪಕಾರ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ನಾವು ನಡ್ಕೊಂಡು ಹೋಗುವಾಗ ಅಲ್ಲಿ ದೂರದಲ್ಲಿ ಏನೋ ಒಂದು ಕಾಣಿಸ್ತಾ ಇದೆ ನನಗೆ, ಒಂದು ಹಕ್ಕಿ ಅಂತ ಅನ್ಕೊಳ್ಳೋಣ. ಒಂದು ದೊಡ್ಡದಾದ ಹಕ್ಕಿ ಹಾರ್ತಾ ಇದೆ. ನಾವು ನಮ್ಮ ಸ್ನೇಹಿತರಿಗೋ ಮಕ್ಕಳಿಗೋ ಹೇ ಹೇ ಆ ಹಕ್ಕಿ ನೋಡು ಹೇಗೆ ಹಾರ್ತಾ ಇದೆ, ಎಷ್ಟು ಚೆನ್ನಾಗಿದೆ ಅಲ್ವಾ? ಎಲ್ಲಿ ಎಲ್ಲಿ ನನಗೆ ಕಾಣ್ತಾ ಇಲ್ಲ ಅಂತ ಹೇಳಿದಾಗ, ಓ ಕಾಣ್ತಾ ಇಲ್ವಾ ನಿಂಗೆ? ಅಲ್ಲಿ ನೋಡು ಕಾಣ್ತಾ ಇದೆ. ಇಲ್ಲ ನನಗೆ ಕಾಣ್ತಾ ಇಲ್ಲ. ಅಯ್ಯೋ, ಹಾಗಾದ್ರೆ ನೋಡು ಇಲ್ಲಿ ಒಂದು ಗ್ರೇ ಬಣ್ಣದ ಒಂದು ಕಟ್ಟಡ ಕಾಣ್ತಾ ಇದೆಯಾ? ಹಾ, ಕಾಣ್ತಾ ಇದೆ. ಅದರ ಹಿಂದೆ ಒಂದು ದೊಡ್ಡ ಗುಡ್ಡೆ ಕಾಣ್ತಾ ಇದೆಯಾ? ಹಾ, ಕಾಣ್ತಾ ಇದೆ. ಅದರ ಹತ್ರ ನೋಡು, ಈಗ ಅಲ್ಲಿ ನೋಡು ಹಾರ್ತಾ ಇದೆ ನೋಡು, ದೊಡ್ಡ ಒಂದು ಸುತ್ತು ಬರ್ತಾ ಇದೆ ಹಕ್ಕಿ. ಹಾ, ಹೀಗೆ ಕಾಣಿಸ್ತಾ ಇದೆ ನನಗೆ ಕೂಡ. ಇಷ್ಟರವರೆಗೆ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದ ನಮ್ಮ ಸ್ನೇಹಿತ ಈಗ ಕಾಣ್ತಾ ಇದೆ. ಹೇಗೆ? ಆ ಕಟ್ಟಡವನ್ನ ತೋರಿಸಿ, ಅದರ ಹಿಂದಿರುವ ಇನ್ನೊಂದು ಗುಡ್ಡೆಯನ್ನ ತೋರಿಸಿ, ಅದರ ಹತ್ರ ಹಾರುವಂತಹ ಪಕ್ಷಿಯನ್ನ ತೋರಿಸ್ತಾ ಇದ್ದಾಗ ಈ ವ್ಯಕ್ತಿಗೆ ಈಗ ಕಾಣಿಸ್ತಾ ಇದೆ. ಇದನ್ನೇ ಮಾಡ್ತಾ ಇರೋದು ನಮ್ಮ ಗ್ರಂಥಗಳು. ನಿಜವಾಗಿಯೂ ನಾನು ಯಾರು ಅಂತ ಹೇಳೋದನ್ನ ತಿಳಿಸಿಕೊಡೋದಕ್ಕೆ ಆಗೋದಿಲ್ಲ. ನೇತಿ 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 ಅಂತ ಹೇಳತ್ತೆ ನಮ್ಮ ಉಪನಿಷತ್ತುಗಳು. ಇದಲ್ಲ. ಹಾಗಾದ್ರೆ ಯಾವುದು? ಅದು ನಮ್ಮಲ್ಲಿಯೇ ಇರುವಂಥದ್ದು, ಬೇರೆ ಹೊರಗಡೆ ಕನ್ನಡಕ ಹಾಕಿ ನೋಡುವಂಥದ್ದು ಅಲ್ಲ. ಹಾಗಾದ್ರೆ ಯಾಕೆ ಗೊತ್ತಾಗ್ತಾ ಇಲ್ಲ? ಯಾಕೆ ಅಂತೇಳಿದ್ರೆ, ಅದನ್ನ ಈ ಅಹಂ ವೃತ್ತಿ ದಪ್ಪವಾಗಿ ಕವರ್ ಮಾಡಿಟ್ಟಿದೆ, ಆವರಿಸಿಕೊಂಡಿಟ್ಟಿದೆ. ಹಾಗಾಗಿ ನಾವೇನು ಅನ್ಕೊಳ್ತೀವಿ? ಈ ಅಹಂ ವೃತ್ತಿಯೇ ನಾನು. ನಿಜವಾದ ನಾನನ್ನು ನಮಗೆ ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ನಮಗೆ ಗ್ರಹಿಸಲಿಕ್ಕೆ ಆಗುವಂತಹ ಈ ಅಹಂ ವೃತ್ತಿ ಏನಿದೆ, ಅಥವಾ ಮನಸ್ಸು ಏನಿದೆ, ಅಥವಾ ಕಾಣುವಂತಹ ದೇಹ ಏನಿದೆ, ಇದೇ ನಾನು ಅಂತ ಹೇಳುವ ತಪ್ಪು ಕಲ್ಪನೆಯಲ್ಲಿ ನಾವು ಮುಳುಗಿದ್ದೇವೆ. ಅದನ್ನ ಎಲ್ಲ ತೆಗೆಯೋ ಪ್ರಯತ್ನ ಏನು ಹೊಸದಾಗಿ ಹೇಳಿಕೊಡುವಂಥದ್ದಲ್ಲ, ಅದು ನಮ್ಮಲ್ಲೇ ಇರುವಂಥದ್ದು. ಆದ್ರೂ ಸತ್ತಯಾಹಿ ಚಿತ್ ಚಿತ್ತಯಾಹಿ ಅಹಂ, ಯಾವತ್ತೂ ಅಸ್ತಿತ್ವದಲ್ಲಿರುವಂಥ ಪರಮ ಪೂರ್ಣವಾದ ಸತ್ತು ನಾನು, ಅದೇ ಅರಿವು, ಅದೇ ನಾನು. ಏನು ಹೊಸದಾಗಿ ಅಲ್ಲಿಂದ ಇಲ್ಲಿಂದ ಬಂದು ತುಂಬಿಸಿಕೊಳ್ಳಿಕ್ಕೆ ಏನೂ ಇಲ್ಲ. ಅದನ್ನ ಅಹಂ ವೃತ್ತಿ ಆವರಿಸಿಕೊಂಡು ಇರುವ ಕಾರಣ ನಮಗೆ ಗ್ರಹಿಸಲಿಕ್ಕಾಗುವಂಥದ್ದು ಅಹಂ ವೃತ್ತಿ. ನಾನು ಅಂದ್ರೆ ಜ್ಯೋತಿ. ನಾನು ಅಂತ ಹೇಳಿದ್ರೆ ಒಬ್ಬ ಸ್ತ್ರೀ. ಯಾರಾದ್ರೂ ಬಂದು ಹೇಳ್ಬೇಕಾ ನನ್ನ ಹತ್ರ, ಜ್ಯೋತಿ ನೀನೊಂದು ಹುಡುಗಿ ಆಯ್ತಾ ಹೇಳ್ಬೇಕಾ? ಯಾರಾದ್ರೂ ಬಂದು ಹೇಳಿದ್ರೆ ಹೋಗ ಆ ಕಡೆ, ನನಗೆ ಗೊತ್ತಿದೆ ಅಂತ ಹೇಳ್ತಿಲ್ವಾ ನಾವು? ಹಾಗೆಯೇ ದೃಢವಾಗಿ ನಿಲ್ಲಬೇಕು. ಅದು ಸುಮ್ಮನೆ ಗೊತ್ತಾಗೋದು ಅಂತಲ್ಲ, ದೃಢವಾಗಬೇಕು.
ಓಹೋ, ನಾನು ಅಂತ ಹೇಳಿದ್ರೆ ಈ ಚೈತನ್ಯ, ಎಲ್ಲ ಕಡೆ ಇರುವಂಥ ಈ ಚೈತನ್ಯವೇ ನಾನು ಅಂತ ಹೇಳೋದು ನಮಗೆ ದೃಢ ಆಗಬೇಕು. ಆದಾಗ ಈ ಕರ್ಟನೆಲ್ಲ ಬಿದ್ದು ಹೋಗತ್ತೆ, ಅಹಂವೃತ್ತಿ ಎಲ್ಲ ಬಿದ್ದು ಹೋಗುವಂಥದ್ದು. ಆಗ ಮನಸ್ಸೆಲ್ಲ ನಾಶವಾಗುವಂಥದ್ದು. ಮತ್ತೆ ಮನಸ್ಸು ನಾಶವಾಗುವುದು ಅಂತ ಹೇಳಿದ್ರೆ ಮನಸ್ಸೇ ಇಲ್ಲ ಅಂತಲ್ಲ, ತಾರತಮ್ಯ ಇರುವಂತಹ ಮನಸ್ಸು, ಭೇದ ಭಾವ ಇರುವಂತಹ ಮನಸ್ಸು, ನೀನು ಬೇರೆ ನಾನು ಬೇರೆ ಅಂತ ಹೇಳುವ ಮನಸ್ಸು ನಾಶವಾಗುವಂಥದ್ದು. ಸಮದೃಷ್ಟಿಯಲ್ಲಿರುವಂತಹ ಮನಸ್ಸು ಇದ್ದೇ ಇರತ್ತೆ. ಇಲ್ದಿರ ಲೋಕ ವ್ಯವಹಾರ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪರಮಪೂರ್ಣವಾದ ಸತ್ತು ಅದೇ ಅರಿವು, ಇರುವಿಕೆಯೇ ಅರಿವು. ಆ ಅರಿವೇ ನಾನು, ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಹೇಳಿದ್ರು. ಅದು ಇಲ್ಲಿ ಸತ್ತಯಾಹಿ ಚಿತ್ ಚಿತ್ತಯಾಹಿ ಅಹಂ ಸತ್ವಭಾಸಿಕ ಚಿತ್ಕ್ವೇತರ. ಈ ಸತ್ವವನ್ನ, ಇರುವಿಕೆಯನ್ನ ತೋರಿಸಿಕೊಡ್ಲಿಕ್ಕೆ ಬೇರೆ ಚಿತ್ತ ಅಲ್ಲದೆ, ಅಂದರೆ ಪ್ರಜ್ಞೆ ಅಥವಾ ಅರಿವು ಅಲ್ಲದೆ ಬೇರೆ ಯಾವ್ದಾದ್ರು ಇದೆಯಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಅಂದ್ರೆ ಇಲ್ಲ. ಅದೇ ಆ ಇರುವಿಕೆಯೇ ಅರಿವು, ಆ ಅರಿವೇ ನಾನು ಅಂಥೇಳಿ 23ನೇ ಶ್ಲೋಕದಲ್ಲಿ ಭಗವಾನ್ ರಮಣ ಮಹರ್ಷಿಯವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನ ಶ್ಲೋಕ ನೋಡೋಣ. ಈಶ ಜೀವಯೋರ್ವೇಷಧೀಭಿದ ಸತ್ಸ್ವಭಾವತೋ ವಸ್ತು ಕೇವಲಂ. 23ನೇ ಶ್ಲೋಕದವರೆಗೆ ನಾನು ಅಂತೇಳಿದ್ರೆ ಯಾರು ಅಂತ ತಿಳಿಸಿಕೊಟ್ರು. ಪದರವಾಗಿ ತೆಗೆದು ಇದಲ್ಲ 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 ಅಂತ ಹೇಳಿ ಇದು ನಾನು, ಪರಮಪೂರ್ಣವಾದ ಸತ್ ಚಿತ್ ಚೈತನ್ಯ ನಾನು, ಜೀವಾತ್ಮ ಅಂತ ತಿಳಿಸಿಕೊಟ್ರು. ಈ ಶ್ಲೋಕದಲ್ಲಿ 24ನೇ ಶ್ಲೋಕದಲ್ಲಿ ಭಗವಂತನ ವಿಚಾರವನ್ನ ಮುಂದಕ್ಕೆ ತಂದೊಡ್ಡಿದ್ದಾರೆ. ಇಷ್ಟರವರೆಗೆ ಭಗವಂತ ಅಂತ ಹೇಳಿದ್ರೆ ಯಾರು ಅಂತ ತಿಳಿಸಿಕೊಟ್ಟಿಲ್ಲ. ನಾನು ಅಂದ್ರೆ ಯಾರು ಅದನ್ನ ತಿಳಿಸಿಕೊಟ್ಟಾಯಿತು. ಈಗ ನಮಿಗೂ ಭಗವಂತನಿಗೂ, ನಾನು ಅಂತ ಹೇಳುದು ಭಗವಂತನಿಗೂ ಏನು ಬಾಂಧವ್ಯ ಇದೆ, ಒಂದು ರಿಲೇಶನ್ಶಿಪ್ ಇದೆಯಾ, ಇದ್ರೆ ಅದು ಏನು ಅಂತ ಹೇಳ್ತಾ, ಈಶ ಜೀವ, ಈಶ ಅಂತ ಹೇಳಿದ್ರೆ ಪರಮಾತ್ಮ, ಜೀವ ಅಂತ ಹೇಳಿದ್ರೆ ಇಲ್ಲಿ ಜೀವಾತ್ಮ. ವೇಷಧೀಬಿದ, ಇವರಿಬ್ಬರ ಮಧ್ಯೆ, ಜೀವಾತ್ಮ ಮತ್ತು ಪರಮಾತ್ಮ ಮಧ್ಯೆ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ವೇಷ, ಹಾಕಿಕೊಂಡಿರುವ ವೇಷ ಬೇರೆ, ಇನ್ನೊಂದು ಧಿ ಅಂತ ಹೇಳಿದ್ರೆ ಬುದ್ಧಿ ಅಥವಾ ದೃಷ್ಟಿಕೋನ ಬೇರೆ. ಸತ್ ಸ್ವಭಾವತೋ ವಸ್ತು ಕೇವಲಂ, ಇರುವಿಕೆಯ ದೃಷ್ಟಿಯಿಂದ ನೋಡಿದ್ರೆ ಒಂದೇ ಇರುವಂತಹದ್ದು, ಕೇವಲ ವಸ್ತು. ವಸ್ತು ಅಂತ ಹೇಳಿದ್ರೆ ಭೂತಾತ್ಮಕವಾದ ವಸ್ತು ಅಂತಲ್ಲ, ಇರುವಂಥದ್ದು ಒಂದೇ ಅಂತ ಹೇಳಿ. ಜೀವ ಮತ್ತೆ ಈಶ, ಜೀವಾತ್ಮ ಮತ್ತೆ ಈಶ ಅಥವಾ ಪರಮಾತ್ಮನ ಮಧ್ಯದಲ್ಲಿ ಏನು ವ್ಯತ್ಯಾಸ ಅಂತ ಹೇಳಿದ್ರೆ ವೇಷ ಮತ್ತೆ ಧಿ, ಧಿ ಅಂದ್ರೆ ಬುದ್ಧಿ, ಇದು ಮಾತ್ರ ವ್ಯತ್ಯಾಸ. ಸತ್ಸ್ವಭಾವದಿಂದ ನೋಡಿದ್ರೆ, ಇರುವಿಕೆಯ ದೃಷ್ಟಿಕೋನದಿಂದ ನೋಡಿದ್ರೆ ಎರಡು ಕೂಡ ಒಂದೇ, ಬೇರೆ ಬೇರೆ ಇಲ್ಲ. ಏನು ವೇಷ ಅಂತ ಹೇಳಿದ್ರೆ, ಒಂದರ್ಥ ನಾವು ಧರಿಸಿಕೊಂಡಿರುವಂತಹ ಡ್ರೆಸ್, ಬೇರೆ ಬೇರೆ. ಭಗವಂತ ಬೇರೆ ಡ್ರೆಸ್ ಹಾಕೊಳ್ತಾನೆ, ನಾವೇ ಬೇರೆ ಡ್ರೆಸ್ ಹಾಕೊಳ್ತೇವೆ. ಎಲ್ಲಿ ಭಗವಂತ ಕೂಡ ನಮ್ಮ ಹಾಗೆ ಕಚ್ಚೆ ಹಾಕೊಳ್ತಾನೆ, ಒಂದು ಶರ್ಟ್ ಹಾಕೊಳ್ತಾನೆ, ಇಲ್ಲ ಸ್ತ್ರೀ ದೇವಿ ಅಂತ ಹೇಳಿ ಆದ್ರೆ ನಮ್ಮ ಹಾಗೆ ತಾನೆ ಸೀರೆ ಹಾಕ್ಕೊಳ್ತಾಳೆ, ಒಂದು ರವಿಕೆ ಹಾಕ್ಕೊಳ್ತಾಳೆ, ಒಂದಷ್ಟು ಆಭರಣಗಳನ್ನು ಹಾಕ್ಕೊಳ್ತಾಳೆ, ನಮ್ಮ ಹಾಗೆ ತಾನೆ. ಏನಾದರೂ ವ್ಯತ್ಯಾಸ ಇದೆಯಾ? ಇದು ಆ ವೇಷ ಅಲ್ಲ, ಹಾಕಿಕೊಳ್ಳುವಂತಹ ಬಟ್ಟೆಯಲ್ಲಿ ಇರುವಂತಹ ವೇಷ ಅಲ್ಲ. ಇದರಲ್ಲಿ ಹಲವಾರು ಬರುತ್ತೆ, ಪಾಯಿಂಟ್ಸ್ ಬರುತ್ತೆ. ನೋಡೋಣ. ಒಂದನೇದಾಗಿ ದೇಹ ನಮ್ಮದು, ಜೀವಾತ್ಮ. ಈಗ ನಮ್ಮನ್ನೇ ಉದಾಹರಣೆ ತಗೊಳ್ಳೋಣ, ಪ್ರಾಣಿ ಅಥವಾ ಗಿಡ ಮರಗಳವೆಲ್ಲ ಬಿಟ್ಟುಬಿಡೋಣ. ನಮ್ಮ ದೇಹ ಸಣ್ಣದಾಗಿರುವ ದೇಹ, ಎಷ್ಟೊಂದು 5 ಅಡಿ ಇರ್ಬೋದು, ಇಲ್ಲ 5.5 ಅಡಿ ಇರ್ಬೋದು, ಹೆಚ್ಚು ಅಂತ ಹೇಳಿದ್ರೆ ಅಲ್ವೇ? ಆಗಲ್ಲ, ಅಷ್ಟು ದಪ್ಪ ಆದರೂ ಅಷ್ಟು ದಪ್ಪ ಇರ್ಬೋದು. ಅದು ಇತಿಮಿತಿ ಇರುವಂಥದ್ದು.
ಅದೇ ಭಗವಂತನ ದೇಹ ಅಂತ ಹೇಳಿದ್ರೆ ವಿಶ್ವರೂಪ ದರ್ಶನ, ಇಡೀ ಪ್ರಪಂಚವೇ ಭಗವಂತನ ದೇಹ ಅಂತ ಹೇಳ್ತೀವಿ. ನಮಗೆ ಈಗ ನೋಡಿ ಗೊತ್ತಿಲ್ಲದೆ ಇದ್ರು, ಭಗವಂತನ ನೋಡಿ ಗೊತ್ತಿಲ್ಲದೆ ಇದ್ರು, ನಮ್ಮ ಸ್ತೋತ್ರಗಳಲ್ಲಿ ಬರುವಂಥದ್ದೆಲ್ಲ ಕೇಳಿ ಗೊತ್ತಿದೆ. ಭಗವಂತ ಅಂತ ಹೇಳಿದ್ರೆ ಎಲ್ಲ ಕಡೆ ಇದ್ದಾನೆ, ದೊಡ್ಡ ದೇಹ ಅವನಿಗೆ. ಅವನು ಪರಮವಾಗಿದ್ದಾನೆ, ಪೂರ್ಣವಾಗಿದ್ದಾನೆ, ಸತ್, ಪರಮಪೂರ್ಣ ಸತ್ ಅಂತ ಅವನಿಗೂ ಹೇಳುತ್ತೇವೆ. ಈಗ ಭಗವಾನ್ ರಮಣ ಮಹರ್ಷಿರು ನಮಿಗೂ ಪರಮಪೂರ್ಣ ಸತ್ ಅಂತ ಹೇಳಿದ್ರಲ್ವಾ. ಹಾಗಾದ್ರೆ ವ್ಯತ್ಯಾಸ? ಅವನು ದೊಡ್ಡ ದೇಹ, ಅವನ ದೇಹ ತುಂಬ ದೊಡ್ಡದಾಗಿದೆ, ನನ್ನ ದೇಹ ಚಿಕ್ಕದಾಗಿದೆ. ಇದು ಒಂದನೆಯದು. ಎರಡನೆಯದಾಗಿ ಶಕ್ತಿ. ನಮಗೆ ಎಷ್ಟು ಶಕ್ತಿ ಇದೆ? ಅಲ್ಪ ಶಕ್ತಿ. ಒಂದು 10 kg ತರಕಾರಿಯ ಬ್ಯಾಗ್ ಎತ್ತುಕೊಳ್ಬೇಕು ಅಂದರೆ ನಮಗೆ ಸ್ವಲ್ಪ ಹಾ ಹಾ ಅಂತ ಮಾಡ್ತೇವೆ. ಭಗವಂತ ಸರ್ವಶಕ್ತಿಮಾನ್, ಎಲ್ಲ ಶಕ್ತಿ ಅವನಲ್ಲಿದೆ. ಜ್ಞಾನ, ಅಲ್ಪ ಜ್ಞಾನಿಗಳು ನಾವು. ಏನೋ 1-2 ಶ್ಲೋಕದ ಅರ್ಥ ಗೊತ್ತಿರ್ಬೋದು ನಮಗೆ, 3ನೇ ಶ್ಲೋಕ ಅದು ಗೊತ್ತಿಲ್ಲ. ಬೇರೆ ಸಬ್ಜೆಕ್ಟ್ ನೋಡಿದರೆ ಅದು ಗೊತ್ತಿಲ್ಲ. ಡಾಕ್ಟರ್ ಆದರೆ ಆ ಶಬ್ದ ಆ ಕ್ಷೇತ್ರದಲ್ಲಿ ಮಾತ್ರ ಗೊತ್ತಿರೋದು, ಬೇರೆ ಕ್ಷೇತ್ರ ನಮಗೆ ಗೊತ್ತಿಲ್ಲ. ಏನೋ 4 ಥರದ ಅಡಿಗೆ ಮಾಡಲಿಕ್ಕೆ ಬರ್ಬೋದು, ಬೇರೆ ಅದು ಗೊತ್ತಿಲ್ಲ ಅಲ್ವೇ. ಹಾಗೆ ಜ್ಞಾನದಲ್ಲಿ ನೋಡಿದರೆ ನಮಗೆ ಅಲ್ಪಜ್ಞಾನ, ಅವನು ಅಥವಾ ಅವಳು, ಇಲ್ಲಿ ಒಂದು ಲಿಂಗವನ್ನು ಹೇಳೋದಷ್ಟೇ, ಅವನು ಅವಳು ಯಾವುದೋ ಒಂದು ಹೇಳಬೇಕು ತಾನೆ, ಅಷ್ಟೇ ಅದು. ಆಮೇಲೆ ನಾವು ಎಷ್ಟೋ ವ್ಯಕ್ತಿಗಳನ್ನು, ವಸ್ತುಗಳನ್ನು ಅವಲಂಬಿಸಿಕೊಂಡು ಬದುಕ್ತೇವೆ. ಪರತಂತ್ರರು ನಾವು. ಅದೇ ಭಗವಂತ ಪರತಂತ್ರ ಅಲ್ಲ, ಸ್ವತಂತ್ರ. ಯಾವುದನ್ನು ಅವಲಂಬಿಸಿಕೊಂಡು ಪರಮಾತ್ಮ ಇಲ್ಲ. ಆಮೇಲೆ ನಮಗೆ ಕರ್ಮದ ಬಂಧನ ಇದೆ, ಬಾಂಡೇಜ್, ಬಂಧನ. ಈ ಕೆಲಸ ಮಾಡಿತೋ ಪುಣ್ಯ, ಈ ಕೆಲಸ ಮಾಡಿತೋ ಪಾಪ, ಎಲ್ಲವೂ ಬಂಧನವೇ. ಮತ್ತೆ ಮತ್ತೆ ಹುಟ್ಟಿ ಬರಬೇಕು. ಅದೇ ಪರಮಾತ್ಮನಿಗೆ ಅವನು ಕರ್ಮಾಧ್ಯಕ್ಷ. ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ. ಮೊದಲನೆಯ ಶ್ಲೋಕವೇ ಶುರು ಮಾಡಿದ್ದೇ ಭಗವಾನ್ ರಮಣ ಮಹರ್ಷಿಯವರು ಕರ್ತುರಾಜ್ಞೆಯ ಪ್ರಾಪ್ಯತೆ ಫಲಂ ಅಂತ ಹೇಳಿದ್ದು. ಅವನು ನಮಗೆ ಆ ಫಲವನ್ನು ಕೊಡುವಂಥವನು, ಅವನು ಕರ್ಮಾಧ್ಯಕ್ಷ. ನಾವು ಮಾಯೆಯಲ್ಲಿ ಬಿದ್ದವರು, ಮಾಯಾ ದಾಸರು ನಾವು. ಅವನು ಮಾಯೆಯೇ ಅವನ ಹಿಡಿತದಲ್ಲಿರುವಂಥವನು, ಅಥವಾ ಮಾಯಾ ಪ್ರಭು. ನಾವು ಅನೇಕ, ಈ ಜ್ಯೋತಿ ಅಂತ ಹೆಸರಿನಲ್ಲಿಯೇ ಹಲವಾರು ಜನ ಇರ್ಬೋದು. ಇನ್ನು ಬೇರೆ 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 ಹೆಸರುಗಳಲ್ಲಿ, ಬೇರೆ 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 ರೂಪದಲ್ಲಿ ಎಷ್ಟೊಂದು ಜನ ಇದ್ದಾರೆ. ಎಷ್ಟು ಆತ್ಮಗಳಿವೆ. ಆತ್ಮ ನಿಜವಾಗಿ ಒಂದೇ ಆದರೂ ಜೀವಾತ್ಮರು ಎಷ್ಟಿದ್ದಾರೆ. ಅವನು ಏಕ. ಈ ಜೀವಾತ್ಮ ಅಂತ ಹೇಳೋದು ಅನೇಕ, ಪರಮಾತ್ಮ ಅಂತ ಹೇಳೋದು ಒಂದೇ, ಏಕ. ಇನ್ನು ಗುಣದೋಷಗಳು, ಎಷ್ಟೊಂದು ಗುಣದೋಷಗಳು. ಒಳ್ಳೆಯ ಗುಣಗಳು ಇವೆ, ಕೆಟ್ಟ ಗುಣಗಳು ಪ್ರತಿಯೊಬ್ಬರಲ್ಲಿಯೂ ಇದೆ. ಗುಣದೋಷ ಎಲ್ಲ ಇದೆ ನಮ್ಮಲ್ಲಿ. ಅವನಲ್ಲಿ ಯಾವ ಗುಣದೋಷಗಳೂ ಇಲ್ಲ. ನಾವು ಅವನನ್ನು ಗುಣಾತೀತ ಅಂತ ಹೇಳೋದಿಲ್ವ? ತ್ರಿಗುಣಾತೀತ, ಗುಣಗಳಿಗೆ ಅತೀತನಾದವನು. ನಾವು ಸಂಸಾರದಲ್ಲಿ ಬಿದ್ದ ಅಂಥವರು, ಅದು ದುಃಖ ಸಂಸಾರವೇ ನಮಗೆ. ಅವನು ಈ ಸಂಸಾರದಲ್ಲಿ ಬಿದ್ದವನಲ್ಲ. ಸಂಸಾರ ಚಕ್ರದಲ್ಲಿ ಅವನು ಮುಳುಗಿಲ್ಲ, ನಿತ್ಯ ಮುಕ್ತ ಅವನು. ನಾವು ಮುಕ್ತಿಗಾಗಿ ಸರ್ಕಸ್ ಮಾಡ್ತಾ ಇದ್ದೇವೆ, ಅವನು ನಿತ್ಯ ಮುಕ್ತ. ನಮಗೆ ವ್ಯಾಮೋಹ, ಅಟ್ಯಾಚ್ಮೆಂಟಿನ ಜೊತೆ ಇರುವಂಥವ್ರು ನಾವು ಯಾವತ್ತೂ ಕೂಡ. ನಾನು ನನ್ನದು ನೋಡಿ, ನನ್ನ ಮಕ್ಕಳಾದರೆ ಒಂದು ಬೇರೆ ನಿಯಮ, ಬೇರೆಯವರ ಮಕ್ಕಳಾದರೆ ಬೇರೆ ನಿಯಮ. ನನಗಾದರೆ ಒಂದು ನಿಯಮ, ಬೇರೆಯವರಿಗಾದರೆ ಇನ್ನೊಂದು ನಿಯಮ ಅಲ್ವೇ. ನಮ್ಮ ಎಲ್ಲ ನಿರ್ಧಾರಗಳು ಕೂಡ ಈ ನಾನು ನನ್ನದರ ಮೇಲೆ ಅವಲಂಬಿಸಿಕೊಂಡಿದೆ. ನನ್ನದಾದರೆ ಒಂದು ನಿರ್ಧಾರ, ಬೇರೆಯವರದ್ದಾದರೆ, ಬೇರೆಯವರು ನಮಗೆ ಇಲೆಕ್ಟ್ರಿಸಿಟಿ ಬಿಲ್ ಕೊಡ್ತಾರೆ ಅಂತ ಆದರೆ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತೇವೆ ನಾವು. ಅಲ್ಲಿ ಫ್ಯಾನ್ ಅದಿರಲಿ, ತೊಂದರೆ ಇಲ್ಲ. ಅದೇ ನಾವು ಖರ್ಚು ಮಾಡ್ತೇವೋ, ನಾವು ಕಟ್ಟಬೇಕೋ ಎಲೆಕ್ಟ್ರಿಸಿಟಿ ಬಿಲ್, ಅಷ್ಟು ಬೇಗ ಬೇಗ ಹೋಗಿ ಆಫ್ ಮಾಡಿಕೊಳ್ತೇವೆ ಅಲ್ವೇ. ಯಾಕೆ?
ನಾನು ನನ್ನ ದುಡ್ಡು ಖರ್ಚಾಗಬಾರ್ದು, ಬೇರೆಯವರ ದುಡ್ಡು ಅದು ಪರವಾಗಿಲ್ಲ, ನೀರಿನ ಹಾಗೆ ಖರ್ಚು ಮಾಡ್ತೇವೆ. ನಮ್ಮ ಪ್ರತಿಯೊಂದು ನಿರ್ಧಾರವೂ ಈ ನಾನು ನನ್ನದು ಅಂತ ಹೇಳುವ ಮೇಲೆ ನಿಂತುಕೊಂಡಿದೆ. ಅವನಿಗೆ, ಪರಮಾತ್ಮನಿಗೆ ಅದಿಲ್ಲ. ಈ ಅಟ್ಯಾಚ್ಮೆಂಟ್ ಅಂತ ಹೇಳೋದು ಇಲ್ಲ. ಇದೆಲ್ಲವೂ ವೇಷ. ನೋಡಿ ಎಷ್ಟು ವ್ಯತ್ಯಾಸವನ್ನು ನೋಡಿದೆವು ನಾವು. ವೇಷ ಅಂತ ಹೇಳಿದ್ರೆ ಏನೋ ಒಂದು ಹಾಕಿಕೊಂಡಿರುವ ದೇಹ, ನನ್ನದು ಈ ದೇಹ, ಅವನದು ದೊಡ್ಡ ದೇಹ ಅಂತಲ್ಲ. ಇದೆಲ್ಲವೂ ವೇಷದ ಕೆಳಗಡೆ ಬರುತ್ತೆ. ಇದೆಲ್ಲವೂ ಭಿದ. ಭಿದ ಅಂದ್ರೇನು? ವ್ಯತ್ಯಾಸ, ಭೇದ. ವೇಷದಲ್ಲಿಯೂ ಧಿಯಲ್ಲಿಯೂ ಭೇದ ಇದೆ ಅಂತ ಹೇಳಿದ್ರೆ ವೇಷದ ಭೇದಗಳು ಏನು? ಇವೆಲ್ಲವೂ ವೇಷದಲ್ಲಿರುವಂತಹ ಭೇದಗಳು. ಇನ್ನು ಧಿಯಲ್ಲಿರುವಂತಹ ಭೇದಗಳು, ಬುದ್ಧಿಯಲ್ಲಿರುವಂತಹ ಭೇದಗಳು. ಒಂದು ಜ್ಞಾನ. ಈಗ ನೋಡಿದೆವು ನಾವು. ನಮಗೆ ಎಷ್ಟು ಜ್ಞಾನ ಇದೆ? ಒಂದಿಷ್ಟೇ ಜ್ಞಾನ. ಎಷ್ಟೇ ಎಕ್ಸ್ಪರ್ಟ್, ಭಾರಿ ಒಳ್ಳೆ ಅಡಿಗೆ ಮಾಡ್ತಾರೆ, ಎಲ್ಲ ಗೊತ್ತಿದೆ ಅಂತ ಹೇಳಿದ್ರೆ ಎಲ್ಲವೂ ಗೊತ್ತಿದೆಯಾ? ಇಲ್ಲ. ಈಗ ನಾವು ಒಂದು ಕರ್ನಾಟಕದಲ್ಲಿ ಮಾಡುವಂತಹ ಅಡಿಗೆಗಳು ನನಗೆ ಗೊತ್ತಿದೆ ಅಂತಾದರೆ ಬೇರೆ ರಾಜ್ಯಗಳಲ್ಲಿ ಮಾಡುವಂಥ ಅಡಿಗೆಗಳು ಗೊತ್ತಿದೆಯಾ? ಇಲ್ಲ, ಗೊತ್ತಿಲ್ಲ. ಎಷ್ಟೇ ಅದರಲ್ಲಿ ಎಕ್ಸ್ಪರ್ಟ್ ಆದರೂ ಕೂಡ ಇನ್ನೊಂದು ಬೇರೆಯವರು ಮಾಡುವಂಥ ಅಡಿಗೆ ವಿಚಾರ ನಮಗೆ ಗೊತ್ತಿರೋದಿಲ್ಲ. ಹಾಗಾದರೆ ಸರ್ವಜ್ಞಾನಿ ಅಂತ ಹೇಳ್ಬೋದಾ? ಸಾಧ್ಯವೇ ಇಲ್ಲ. ಇದೆಲ್ಲವನ್ನು ಮೀರಿ ಇರುವಂಥದ್ದು ದೃಷ್ಟಿಕೋನ. ಏನಿ ದೃಷ್ಟಿಕೋನ? ಯಾವ ದೃಷ್ಟಿಯಿಂದ ನಾವು ನೋಡ್ತೇವೆ. ಒಂದು ನೀರಿನಲ್ಲಿರುವಂತಹ ಗುಳ್ಳೆಯ ದೃಷ್ಟಿಯಿಂದ ನೋಡಿದರೆ ಎಷ್ಟೊಂದು ಗುಳ್ಳೆಗಳು, ಎಲ್ಲವೂ ಬೇರೆ ಬೇರೆ. ಕೆಲವು ಬರುವಾಗಲೇ ಹೀಗೆ ಫಟ್ ಅಂತ ಆಗಿ ಇಲ್ಲದಾಗ್ಬಿಡತ್ತೆ. ಇನ್ನು ಕೆಲವು ಸ್ವಲ್ಪ ಸಮಯ ಇರತ್ತೆ. ಅಲೆಗಳು, ಸಮುದ್ರ ಎಲ್ಲ ಬೇರೆ 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 ಅಂತ ಅನ್ಸತ್ತೆ ನಮಗೆ. ಅದೇ ನೀರಿನ ದೃಷ್ಟಿಯಿಂದ ನೋಡಿದರೆ ಒಂದೇ, ಎಲ್ಲವೂ ಒಂದೇ. ಅದನ್ನೇ ವಸ್ತು ಕೇವಲಂ ಸತ್ ಸ್ವಭಾವತೋ, ಸತ್ ಆ ನಿಜವಾದ ಇರುವಿಕೆಯ ದೃಷ್ಟಿಯಿಂದ ನೋಡಿದಾಗ ಒಂದೇ ಇರುವಂಥದ್ದು. ಚೈತನ್ಯ ಅಂತ ಹೇಳೋದು ಒಂದೇ ಇರುವಂಥದ್ದು. ಒಂದು ಸಲ ಶ್ರೀರಾಮಚಂದ್ರ ಹನುಮಂತನ ಹತ್ರ ಕೇಳ್ತಾನೆ, ನನ್ನನ್ನು ನೀನು ಹೇಗೆ ಗ್ರಹಿಸ್ತೀಯಾ ಅಂತ ಕೇಳಿದಾಗ ಒಂದು ಶ್ಲೋಕವನ್ನೇ ಹೇಳ್ತಾನೆ. ದೇಹ ಬುದ್ಧ್ಯತೋ ದಾಸೋಹಂ. ದೇಹ ಬುದ್ಧಿಯಿಂದ ನಾನು ನೋಡಿದ್ರೆ ನಾನು ನಿನ್ನ ದಾಸ, ನಾನು ರಾಮನ ದಾಸ, ರಾಮದಾಸ ನಾನು. ಜೀವ ಬುದ್ಧ್ಯತೋ ತ್ವತ್ ಅಂಶಕಃ. ಅದೇ ಜೀವಾತ್ಮ ಬುದ್ಧಿಯಿಂದ ನೋಡಿದ್ರೆ ನಿನ್ನ ಅಂಶ ನಾನು. ನೀನು ದೊಡ್ಡ, ನಿನ್ನಲ್ಲಿರುವ ಒಂದು ಅಂಶ ನಾನು. ಆತ್ಮಬುದ್ಧ್ಯತೋ ತ್ವಮೇವ ಅಹಂ. ಆತ್ಮದೃಷ್ಟಿಯಿಂದ ನೋಡಿದಾಗ ನೀನೇ ನಾನು. ಇತಿಮೇ ನಿಶ್ಚಿತಾ ಮತಿಹಿ. ಇದು ನನ್ನ ಬುದ್ಧಿಗೆ ನಿಶ್ಚಯ ಮಾಡಿಕೊಂಡಿದ್ದೇನೆ, ದೃಢವಾಗಿಟ್ಟುಕೊಂಡಿದ್ದೇನೆ. ದೇಹ ಬುದ್ಧಿ, ಹನುಮಂತ ಬೇರೆ, ಶ್ರೀರಾಮನ ದೇಹ ಬೇರೆ, ಹನುಮಂತನ ದೇಹ ಬೇರೆ. ಈ ದೇಹ ದೃಷ್ಟಿಯಿಂದ ನೋಡಿದಾಗ ನಾನು ಅಂದರೆ ಹನುಮಂತ ಶ್ರೀರಾಮನ ದಾಸ. ಹಾಗಾಗಿ ಹನುಮಂತನಿಗೆ ರಾಮದಾಸ ಅಂತ ಹೇಳ್ತಾರೆ. ಇದು ದ್ವೈತ, ಮಧ್ವಾಚಾರ್ಯರು ಪ್ರತಿಪಾದಿಸಿರುವಂತಹ ದ್ವೈತ ಮಾರ್ಗ. ದೇಹ ಬುದ್ಧಿ ಅಂತ ನೋಡುವಂಥದ್ದು. ಜೀವಬುದ್ಧ್ಯತೋ ತ್ವದಂಶಕಃ, ವಿಶಿಷ್ಟಾದ್ವೈತ. ರಾಮಾನುಜಾಚಾರ್ಯರು ಪ್ರತಿಪಾದಿಸಿರುವಂತಹ ವಿಶಿಷ್ಟಾದ್ವೈತವೇ ಈ ಜೀವಬುದ್ಧ್ಯತೋ ತ್ವತ್ ಅಂಶಕಃ, ನಿನ್ನ ಅಂಶವೇ ನಾನು. ಜೀವಾತ್ಮ ಪರಮಾತ್ಮನ ಒಂದು ಅಂಶ, ಒಂದು ಭಾಗ. ಜೀವಾತ್ಮ ಪರಮಾತ್ಮನ ಒಂದು ಅಂಶ. ಈ ದೃಷ್ಟಿಯಿಂದ ನೋಡಿದಾಗ, ಜೀವಾತ್ಮನ ದೃಷ್ಟಿಯಿಂದ ನೋಡಿದಾಗ ಜೀವಾತ್ಮ ಮತ್ತೆ ಪರಮಾತ್ಮ, ಜೀವಾತ್ಮ ಅಂತ ಹೇಳೋದು ಪರಮಾತ್ಮನ ಒಂದು ಅಂಶ ಅಥವಾ ಭಾಗ. ಅದೇ ಆತ್ಮಬುದ್ಧ್ಯತೋ ತ್ವಂ ಏವ ಅಹಂ, ನೀನೇ ನಾನು. ಯಾವ ದೃಷ್ಟಿಯಿಂದ? ಆತ್ಮದೃಷ್ಟಿಯಿಂದ ನೋಡಿದಾಗ ನೀನು ಆತ್ಮನೇ, ನಾನೂ ಆತ್ಮನೇ. ಏನು ವ್ಯತ್ಯಾಸ ಇದೆ? ಇದು ಅದ್ವೈತ ತತ್ವ. ಯಾವ ವ್ಯತ್ಯಾಸವೂ ಇಲ್ಲ. ನೋಡಿ, ಒಂದೇ ಒಂದು ಶ್ಲೋಕದಲ್ಲಿ ಹನುಮಂತ ದ್ವೈತ ಅಂದ್ರೆ ಏನು, ವಿಶಿಷ್ಟಾದ್ವೈತ ಅಂದ್ರೆ ಏನು, ಅದ್ವೈತ ಅಂದ್ರೆ ಏನು ಅಂತ ಹೇಳೋದನ್ನು ತಿಳಿಸಿಕೊಡ್ತಾ ಇದ್ದಾನೆ.
ದೇಹದ ದೃಷ್ಟಿಯಿಂದ ನೋಡಿದ್ರೆ ನೀನು ಬೇರೆ, ನಾನು ಬೇರೆ. ಜೀವಾತ್ಮದ ದೃಷ್ಟಿಯಿಂದ ನೋಡಿದ್ರೆ ನಿನ್ನ ಒಂದು ಅಂಶ ನಾನು. ಆತ್ಮನ ದೃಷ್ಟಿಯಿಂದ ನೋಡಿದ್ರೆ ನೀನೇ ನಾನು. ಇದು ಶಂಕರಾಚಾರ್ಯರು ಪ್ರತಿಪಾದಿಸಿರುವಂತಹ ಅದ್ವೈತ ತತ್ವ. ಹೇಗೆ ಸಮುದ್ರದಲ್ಲಿ ಅಲೆಗಳ ದೃಷ್ಟಿಯಿಂದ ನೋಡಿದ್ರೆ ಈ ಅಲೆ ಬೇರೆ, ಆ ಅಲೆ ಬೇರೆ, ಅದು ಒಂದು ದೊಡ್ಡ ಅಲೆ, ಇದು ಒಂದು ಸಣ್ಣ ಅಲೆ ಅಂತಾಗತ್ತೆ. ಅದೇ ನೀರಿನ ದೃಷ್ಟಿಯಿಂದ ನೋಡಿದ್ರೆ ಅಲೆಯೂ ನೀರೇ ತಾನೆ, ಗುಳ್ಳೆಯೂ ನೀರೇ ತಾನೆ. ಸಮುದ್ರ ಅಂದ್ರೆ ಏನು? ಅದು ನೀರೇ ತಾನೆ. ನಮ್ಮ ದೃಷ್ಟಿಕೋನದಲ್ಲಿರುವಂತಹ ವ್ಯತ್ಯಾಸ ಇದು ವೇಷ ಮತ್ತು ದೃಷ್ಟಿಕೋನದಲ್ಲಿ ಇರುವಂತಹ ವ್ಯತ್ಯಾಸ. ಇದು ಮಾತ್ರ ಇರುವಂಥದ್ದು. ಜೀವಾತ್ಮನಿಗೂ ಪರಮಾತ್ಮನಿಗೂ ಇರುವಂತಹ ಭೇದ. ಸತ್ಸ್ವಭಾವತೋ ಇರುವಿಕೆಯ ದೃಷ್ಟಿಯಿಂದ, ಸ್ವಭಾವದಿಂದ ನೋಡಿದಾಗ ಜೀವಾತ್ಮನೇ ಪರಮಾತ್ಮ. ಜೀವಾತ್ಮ ಈಕ್ವಲ್ಸ್ ಪರಮಾತ್ಮ, ಒಂದು ಈಕ್ವೇಶನ್. ಈಗ ನಾವು ಈಕ್ವೇಶನ್ ಬರಿತೀವಿ ನೋಡಿ, ಗಣಿತದಲ್ಲಿ, ಮ್ಯಾಥ್ಸಲ್ಲಿ ಈಕ್ವೇಶನ್ ಬರಿತೀವಿ. 3 = 3 ಇದು ಒಂದು ಈಕ್ವೇಶನ್ನ. 10 = 10 ಈಕ್ವೇಶನ್ನ ಅಲ್ವೇ? ಇದು ಈಕ್ವೇಶನ್ ಅಲ್ವೇ ಅಲ್ಲ. ಈಕ್ವೇಶನ್ ಅನ್ನು ಯಾವಾಗ ಹೇಳ್ತೀವಿ? ಯಾವಾಗ ಅಂತ ಹೇಳಿದ್ರೆ, ನಾನೀಗ 8 + 2, 8ಕ್ಕೆ 2 ಸೇರಿಸಿದಾಗ ಈಕ್ವಲ್ಸ್ 5 × 2. 5ಕ್ಕೆ 2ರಿಂದ ಗುಣಿಸಬೇಕು. ಇಲ್ಲಿ ಸೇರಿಸುವಂಥದ್ದು, ಕೂಡಿಸುವಂಥದ್ದು, ಈ ಕಡೆಯಲ್ಲಿ ಗುಣಿಸುವಂಥದ್ದು. ಈ ಕಡೆಯಲ್ಲಿ ಏನಿದೆ? ನಂಬರ್ಗಳು ಬೇರೆ, ಅಂಕಗಳು ಬೇರೆ. ಇಲ್ಲಿ 8 + 2 ಈಕ್ವಲ್ಸ್ 5 × 2. ಇದು ಒಂದು ಈಕ್ವೇಶನ್. ಕಾಣುವಾಗ ಬೇರೆ ಬೇರೆ ಕಾಣಿಸುತ್ತೆ, ಆದರೆ ಅದನ್ನು ಲೆಕ್ಕ ಮಾಡಿದಾಗ 8 + 2 10, 5 × 2 10. ಓ, ಇದೆರಡು ಒಂದೇ. ಈಗ ಸುಮ್ಮನೆ ಕಂಡಾಗ 8 + 2, 5 × 2 ಇದು ಹೇಗೆ ಒಂದೇ ಆಗುತ್ತೆ ಅಂತ ಕಾಣಿಸುತ್ತೆ ಅಲ್ವೇ ನಮಗೆ? ಇದು ಎರಡು ಒಂದೇ ಅಂತ ಹೇಳೋದನ್ನ ಈಕ್ವೇಶನ್ ಅಂತ ಹೇಳೋದು. ಹಾಗೆಯೇ ಇಲ್ಲಿ ಜೀವಾತ್ಮ ಈಕ್ವಲ್ಸ್ ಪರಮಾತ್ಮ. ಜೀವಾತ್ಮ ಮತ್ತೆ ಪರಮಾತ್ಮ ಈಕ್ವಲ್ ಒಂದೇಯಾ? ಅದು ಹೇಗೆ? ಆಳವಾಗಿ ನೋಡಿದಾಗ ಈ ಆತ್ಮವೂ ಒಂದೇ, ಈ ಚೈತನ್ಯವೂ ಒಂದೇ, ಈ ಚೈತನ್ಯವೂ ಒಂದೇ ಅಂತ ಹೇಳುವ ನಮಗೆ ಯಾವಾಗ ತಿಳಿಯತ್ತೋ ಆಗ ಇದು ಒಂದೇ ಅಂತ ಗೊತ್ತಾಗೋದು. ಇದಕ್ಕೆ ಹೆಸರು ಮಹಾವಾಕ್ಯ. ಉಪನಿಷತ್ತಿನಲ್ಲಿ ಬರುವಂಥದ್ದು ಅಹಂ ಬ್ರಹ್ಮಾಸ್ಮಿ, ಅಯಂ ಆತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ. ಇದೆಲ್ಲದಕ್ಕೂ ಹೆಸರು ಮಹಾವಾಕ್ಯ. ನಾರ್ಮಲ್ ವಾಕ್ಯ ಅಲ್ಲ ಇದೆಲ್ಲ, ಮಹಾವಾಕ್ಯ. ಏನು ಮಹಾವಾಕ್ಯ ಅಂದರೆ, ಎಲ್ಲಿ ಜೀವಾತ್ಮ ಈಕ್ವಲ್ಸ್ ಪರಮಾತ್ಮ ಅಂತ ಹೇಳುವ ಈಕ್ವೇಶನ್ ಅನ್ನ ನಮಗೆ ತೋರಿಸಿಕೊಡ್ತಾರೋ, ತಿಳಿಸಿಕೊಡ್ತಾರೋ ಆ ವಾಕ್ಯಕ್ಕೆ ಮಾತ್ರ ಹೆಸರು ಮಹಾವಾಕ್ಯ. ಇಲ್ಲೀಗ ನೋಡಿದಾಗ ಮಾಧ್ಯಮ ಬೇರೆ, ವೇಷ ಮತ್ತೆ ಬೇರೆ ಅಂತ ಹೇಳಿದ್ರೆ ಮಾಧ್ಯಮ ಬೇರೆ. ಏನು ಮಾಧ್ಯಮ? ಆತ್ಮ ಒಂದೇ. ಅದೇ ಚೈತನ್ಯ ಅಥವಾ ಆತ್ಮ ಈ ಒಂದು ದೇಹ, ಮನಸ್ಸು, ಇಂದ್ರಿಯ, ಬುದ್ಧಿ ಅಂತೇಳುವ ಒಂದು ಸಂಕೀರ್ಣ, ಒಂದು ಕಾಂಪ್ಲೆಕ್ಸ್, ಅದರಲ್ಲಿ ಕೆಲಸ ಮಾಡಿದಾಗ ಅದು ಜೀವಾತ್ಮ. ಅದೇ ಚೈತನ್ಯ, ಏನು ವ್ಯತ್ಯಾಸ ಇಲ್ಲ, ಅದೇ ಚೈತನ್ಯ ಮಾಯಾ ಅಂತ ಹೇಳೋದ್ರ ಮೇಲೆ, ಮಾಧ್ಯಮದ ಮೇಲೆ ಕೆಲಸ ಮಾಡಿದಾಗ ಅದು ಪರಮಾತ್ಮ. ಮತ್ತೆ ಹೇಳ್ತೇನೆ, ಚೈತನ್ಯ ಅಂತ ಹೇಳೋದು ಒಂದೇ ಇರೋದು. ಈ ಚೈತನ್ಯ ನಮ್ಮ ದೇಹ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಅಂತೇಳಿ ಒಂದು ಕಾಂಪ್ಲೆಕ್ಸ್ ಇದೆ ತಾನೇ, BMI ಕಾಂಪ್ಲೆಕ್ಸ್ ಅಂತೇಳಿ ಸ್ವಾಮಿ ಚಿದಾನಂದಜಿ ಮಹಾರಾಜರು ಹೇಳ್ತಾರೆ. ಒಂದು ಸಂಕೀರ್ಣ ಇದು. ಇದರಲ್ಲಿ ಕೆಲಸ ಮಾಡಿದಾಗ ಇದು ಜೀವಾತ್ಮ. ಅದೇ ಚೈತನ್ಯ ಮಾಯೆ ಅಂತ ಹೇಳುವ ಮಾಧ್ಯಮದಲ್ಲಿ ಕೆಲಸ ಮಾಡಿದಾಗ ಅದು ಪರಮಾತ್ಮ.
ಜೀವಾತ್ಮ ಈಕ್ವಲ್ಸ್ ಪರಮಾತ್ಮ ಅಂತ ಹೇಳುವ ಈಕ್ವೇಶನ್ ಈಗ ಸೆಟ್ ಆಯಿತು. ವೇಷ ಮತ್ತು ಧಿ ಇದರಲ್ಲಿ ವ್ಯತ್ಯಾಸ ಇದೆ. ಮಾಧ್ಯಮ ಇದರಲ್ಲಿ ವ್ಯತ್ಯಾಸ ಇದೆ. ಮುಂದಿನ ಶ್ಲೋಕದಲ್ಲಿ ವೇಷಹಾನತ ಸ್ವಾತ್ಮದರ್ಶನಂ ಈಶದರ್ಶನಂ ಸ್ವಾತ್ಮರೂಪತಃ. ವೇಷಹಾನತಃ, ಈ ವೇಷವನ್ನು ತೆಗೆದುಹಾಕಿ. ವೇಷ ಅಂತ ಹೇಳಿದ್ರೆ ಏನು ಅಂತ ನೋಡಿದೆವು ನಾವು, ಅದನ್ನೆಲ್ಲ ತೆಗೆದುಹಾಕಿ. ದಿಯನ್ನು ಹಾನತ ಮಾಡಿ ಅಂತ ಹೇಳಲಿಲ್ಲ, ಆ ದೃಷ್ಟಿಯನ್ನು ಹಾಗೇ ಇಟ್ಟುಕೊಳ್ಳಿ. ವೇಷ ಹಾನತಃ ಸ್ವಾತ್ಮ ದರ್ಶನಂ. ಜೀವಾತ್ಮ ಈಕ್ವಲ್ಸ್ ಪರಮಾತ್ಮ, ಜೀವ ಮತ್ತೆ ಪರಮಾತ್ಮ ತೆಗೆದುಹಾಕಿದ್ರೆ ಆತ್ಮ ಈಕ್ವಲ್ಸ್ ಆತ್ಮ. ಈ ವೇಷವನ್ನು ತೆಗೆದುಹಾಕಿ, ಈ ವೇಷವನ್ನು ತೆಗೆದುಹಾಕಿ, ಪರಮಾತ್ಮನ ವೇಷವನ್ನು ತೆಗೆದುಹಾಕಿ. ಸರ್ವಜ್ಞ, ಈಗ ನೋಡಿದೆವು, ದೇಹ, ಸಣ್ಣ ದೇಹ, ದೊಡ್ಡ ದೇಹ, ಅದನ್ನು ತೆಗೆದುಹಾಕಿ. ಅಲ್ಪಜ್ಞಾನಿ, ಸರ್ವಜ್ಞಾನಿ, ಅದನ್ನೆಲ್ಲ ತೆಗೆದುಹಾಕಿ. ಅಜೆಕ್ಟಿವ್ಸ್ ಇದೆಯಲ್ಲ, ಅಲ್ಪ, ಸರ್ವ, ಈ ಅಜೆಕ್ಟಿವ್ಸ್ನೆಲ್ಲ ತೆಗೆದುಹಾಕಿ. ಹಾನತಃ, ಎಲ್ಲವನ್ನು ನಾಶ ಮಾಡಿ ಅಥವಾ ತೆಗೆದು ಹಾಕಿದಾಗ ಕಾಣುವಂಥದ್ದು ಏನು? ಸ್ವ ಆತ್ಮದರ್ಶನ. ಓಹೋ, ಅವಾಗ ಕಾಣಕ್ಕೆ ಸಿಗತ್ತಾ ನಮಗೆ? ಕಾಣಕ್ಕೆ ಸಿಗೋದಿಲ್ಲ, ಕಾಣಲಿಕ್ಕೆ ಸಿಗುವಂಥದ್ದು ಅಲ್ಲ ಇದು. ದೊಡ್ಡ ಒಂದು ಕರ್ಟನ್ ಹಾಕಿಟ್ಟಿದ್ದೇವಲ್ಲ, ಮುಚ್ಚಿಟ್ಟಿದ್ದೇವಲ್ಲ, ಅದು ತೆರೆದು ಹೋಗುವಂಥದ್ದು. ಆಗ ನಮಗೆ ಆತ್ಮದ ದರ್ಶನ ಆಗುವಂಥದ್ದು. ಕಾಣುವಂತಂತ ಹೇಳಿದ್ರೆ ಖಂಡಿತವಾಗಿಯೂ ಕಣ್ಣಿಗೆ ಕಾಣುವಂಥದ್ದಲ್ಲ, ಅಥವಾ ಕಿವಿಗೆ ಅದರ ನಾದ ಕೇಳುವಂಥದ್ದು ಅಲ್ಲ ಅದು. ಯಾಕೆಂದರೆ ಗ್ರಹಿಸಲಿಕ್ಕೆ ಅಸಾಧ್ಯವಾದಂಥದ್ದು. ಈಗ ಗ್ರಹಿಸೋದು ಅಂತೇಳಿದ್ರೆ ಒಂದ ಕಾಣಬೇಕು, ಒಂದ ಕೇಳಬೇಕು, ಯಾವುದೋ ಒಂದು ಇರಬೇಕು ತಾನೇ. ಪ್ರಪಂಚದ ನಮಗೆ ಜ್ಞಾನ ಬರುವಂಥದ್ದು ಹೇಗೆ? ಪಂಚ ಜ್ಞಾನೇಂದ್ರಿಯಗಳ ಮೂಲಕ. ಅದು ಯಾವುದು ಕೆಲಸ ಮಾಡೋದಿಲ್ಲ ಅಂತ. ಹಾಗಾಗಿ ಕಣ್ಣಿಗೆ ಕಾಣಲಿಕ್ಕೆ ಸಿಗುವಂಥದ್ದು ಅಲ್ಲ, ಕಿವಿಗೆ ಕೇಳಲಿಕ್ಕೆ ಸಿಗುವಂಥದ್ದು ಅಲ್ಲ, ಸ್ಪರ್ಶಕ್ಕೆ ಸಿಗುವಂಥದ್ದಲ್ಲ, ವಾಸನೆಗೆ ಸಿಗುವಂಥದ್ದಲ್ಲ, ಹಾಗೆ ರುಚಿಗೆ ಸಿಗುವಂಥದ್ದು ಅಲ್ಲ. ಸಿಗುವಂಥದ್ದು ಹೇಗೆ? ಈಗ ನಾನೊಂದು ಗ್ಲಾಸನ್ನು ನೋಡ್ತೇನೆ. ಈ ಗ್ಲಾಸ್ ಅಂತ ಹೇಳೋದು ಒಂದು ವಸ್ತು ಆಯಿತು. ನನ್ನ ಕಣ್ಣಿಗೆ ಮೂಲಕ ನಾನು ನೋಡ್ತಾ ಇದ್ದೇನೆ. ನಾನು ನೋಡುವಂಥವಳೊಂದು ಸಬ್ಜೆಕ್ಟ್ ಆಯಿತು. ಕಣ್ಣಿಗೆ ಕಾಣುವಂಥದ್ದು ವಸ್ತು ಒಂದು ಆಬ್ಜೆಕ್ಟ್ ಆಯಿತು, ಒಂದು ವಸ್ತು ಆಯಿತು ಅಥವಾ ವಿಷಯ. ಈಗ ನಾನೇ ನನ್ನನ್ನು ನೋಡಿಕೊಳ್ಳೋದು ಹೇಗೆ? ಹಾಗಾದರೆ ನಾನೇ ಸಬ್ಜೆಕ್ಟು, ನಾನೇ ಆಬ್ಜೆಕ್ಟ್ ಆಗಲಿಕ್ಕೆ ಸಾಧ್ಯವಾ? ಎರಡು ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಈ ಚೈತನ್ಯವನ್ನು ಒಂದು ವಸ್ತು ಅಂತೇಳಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಒಂದು ಸಬ್ಜೆಕ್ಟ್ ಆಗಿರುವಾಗ ಅದನ್ನೊಂದು ಆಬ್ಜೆಕ್ಟ್ ಆಗಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಏನು ಸ್ವಾತ್ಮದರ್ಶನ ಅಂತ ಹೇಳಿದರೆ? ಆ ಅರಿವು ಬರುವಂಥದ್ದು ಇದೇ ಒಳಗಡೆ ಇದೆ. ಬರುವಂಥದ್ರೆ ಹೊಸದಾಗಿ ಬರುವಂಥದ್ದಲ್ಲ. ಇರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿ, ಓಹೋ ನಾನು ಅಂತೇಳಿದರೆ ಆಹಾ ಇದುವಾ, ಇಷ್ಟರವರೆಗೆ ಅವ್ವ ಇದೆಲ್ಲ ನಾನು ಅಂತ ಅಂದ್ಕೊಳ್ತಾ ಇದ್ದೆ, ಈಗ ನಾನು ಅಂತೇಳಿದ್ರೆ ಏನು ಅಂತ ನನಗೆ ಗೊತ್ತಾಯಿತು. ಇದು ಸ್ವ ಆತ್ಮದರ್ಶನಂ. ಆಮೇಲೆ ಈಶದರ್ಶನಂ ಸ್ವಾತ್ಮ ರೂಪತಃ. ಇದು ನೋಡಿದಾಗ ಆತ್ಮವೇ ಜೀವಾತ್ಮವೇ ಪರಮಾತ್ಮ ಅಂತ ತಿಳಿತಾ ಭಗವಂತನ ದರ್ಶನವೂ ಆಯಿತು. ಹಾಗಾದರೆ ನಮ್ಮ ಆತ್ಮದ ದರ್ಶನ ಆಯಿತು ಅಂತೇಳಿ ಆದರೆ ಇನ್ನು ಪರಮಾತ್ಮ ಬೇರೆ ಅಂತ ಹೇಗೆ ತಿಳಿಯೋದು? ಒಂದೇ ತಾನೇ. ಯಾರೋ ಒಬ್ಬರ ಸುಫಿ ಸೈಂಟ್ ಒಬ್ಬರು ಹೇಳಿದ್ರಂತೆ, ನನ್ನನ್ನು ಹುಡುಕ್ಲಿಕ್ಕೆ ಹೋದರೆ ಪರಮಾತ್ಮನ ದರ್ಶನ ಆಯಿತು, ಪರಮಾತ್ಮನನ್ನು ಹುಡುಕ್ಲಿಕ್ಕೆ ಹೋದರೆ ನನ್ನ ದರ್ಶನ ಆಯಿತು ಅಂತ. ಅಂದರೆ ಪರಮಾತ್ಮ ಬೇರೆ, ನಾನು ಬೇರೆ ಅಂತ ಅಲ್ಲ. ಈ ಅರಿವು ಈಗ ಗೊತ್ತಾಯಿತು. ಅರಿವು ಅಲ್ಲೇ ಇದೆ, ಅದರ ಮೇಲೆ ಬೆಳಕು ಈಗ ಬೀರಿದಾಗ ಆಹಾ ನಾನು ಅಂತೇಳಿದರೆ ಈ ಶುದ್ಧ ಚೈತನ್ಯ ಪರಮ ಪೂರ್ಣ ಸತ್ ನಾನು, ಶಾಶ್ವತವಾಗಿ ಇರುವಂಥದ್ದು ನಾನು.
ಎಲ್ಲ ಜ್ಞಾನವು ಅಲ್ಲಿ ಇದೆ, ನನ್ನಲ್ಲಿಯೇ ಇದೆ. ಆದರೆ ಏನಾಗಿದೆ, ದಪ್ಪದ ಬೆಡ್ಶೀಟನ್ನು ಹಾಕಿಟ್ಟಿದ್ದೇವೆ. ಹೊದಿಕೆ ಹಾಕ್ಕೊಳ್ಳಲ್ವಾ? ಚಳಿಗಾಲದಲ್ಲಿ ದಪ್ಪದ ಕಂಬಳಿ ಹೇಗೆ ಹಾಕ್ಕೊಳ್ತೇವೆ? ಒಳಗಡೆ ಯಾರಿದ್ದಾರೆ ಅಂತಲೇ ಗೊತ್ತಾಗಲ್ಲ, ಏನೋ ಒಂದು ಮೂಟೆ ಇದ್ದಾಗೆ ಕಾಣಿಸುತ್ತೆ ಅಷ್ಟೇ. ಅಲ್ಲಿ ಒಂದು ಮೂಟೆ ಇದೆ ಅಂತ ಕಾಣಿಸುತ್ತೆ, ಇಲ್ಲಿ ನಾನು ಅಂತ ಒಂದು ಇದೆ ಅಂತಲೂ ನಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಇಂತಹ ಗ್ರಂಥಗಳ ಅಧ್ಯಯನವನ್ನು ನಾವು ಮಾಡಬೇಕಾಗಿದೆ. ಈ ಗ್ರಂಥಗಳು ನಮ್ಗೆ ಏನನ್ನ ತೋರಿಸಿಕೊಡೋದು? ಇದು ನೀನಲ್ಲ, ನೀನು ತಪ್ಪು ಭಾವನೆಯಲ್ಲಿ ಮುಳುಗಿ ಸಂಸಾರ ಅಂತೇಳಿದ್ರೆ ಕಷ್ಟ ಅಂತ ಅನ್ಕೊಳ್ತಾ ಇದ್ದೀಯಾ? ಹಾಗಿಲ್ಲ, ಸಂಸಾರ ಸುಂದರವಾಗಿಯೇ ಇದೆ. ದೃಷ್ಟಿಕೋನವನ್ನ ಬದಲಾಯಿಸಿಕೋ. ನಾನು ಅಂತ ಹೇಳಿದ್ರೆ ದೇಹ, ಬುದ್ಧಿ, ಮನಸ್ಸು, ಇಂದ್ರಿಯಗಳು ಇದೆಲ್ಲ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಇದೆಲ್ಲವೂ ನಾನೇ ಅಂತ ತಿಳ್ಕೊಂಡಿದ್ಯಾ? ನೇತಿ ನೇತಿ ನೇತಿ, ಇದಲ್ಲ ನೀನು. ನಾನು ಅಂತ ಹೇಳೋದು ಇದ್ಯಾವುದು ಅಲ್ಲ. ಇದೆಲ್ಲವೂ ಈ ಅಹಂ ವೃತ್ತಿ, ಇದಂ ವೃತ್ತಿಯಿಂದಾಗಿ ಅದರ ಮೇಲೆ ನಮಗೆ ಗಮನ ಹೋಗ್ತಾ ಇಲ್ಲ. ಹೇಗೆ ಒಂದು ವಸ್ತುವನ್ನು ಹಿಡಿದು ತೋರಿಸಿದ್ರೆ ಇದೇನು, ಇದು ಪೆನ್ನು, ಇದು ಪೆನ್ಸಿಲು ಅಂತ ಹೇಳ್ತೇವೆ. ಆ ಪೆನ್ಸಿಲ್ ಅಂತ ಹೇಳೋದು ಹೇಗೆ ಕಾಣ್ತು ನಮಗೆ? ಬೆಳಕು. ಆ ಪೆನ್ನನ್ನು ತೆಗೆದ್ರೆ ಈಗ ಏನಿದೆ? ಏನೂ ಇಲ್ಲ. ಈಗ ಏನೂ ಇಲ್ವಾ? ಬೆಳಕಿಲ್ವಾ ಅಲ್ಲಿ? ಆ ಬೆಳಕಿನ ಮೇಲೆ ನಮ್ಮ ಗಮನ ಹೋಗ್ತಾ ಇಲ್ಲ. ಏನೋ ಒಂದು ವಸ್ತು ತೋರಿಸಿದ್ರೆ ಮಾತ್ರ ಇದು ನನಗೆ ಕಾಣ್ತಾ ಇದೆ. ಒಂದು ಪುಸ್ತಕ ಹಿಡ್ಕೊಂಡಿದ್ದಿ ಜ್ಯೋತಿ, ನೀನು ಒಂದು ಗ್ಲಾಸ್ ಹಿಡ್ಕೊಂಡಿದ್ದಿ, ಒಂದು ಫೋನ್ ಹಿಡ್ಕೊಂಡಿದ್ದಿ. ಯಾವುದರ ಮೇಲೆ ಗಮನ ಹೋಗ್ತಾ ಇದೆ? ರೂಪದ ಮೇಲೆ, ನಾಮದ ಮೇಲೆ, ಆ ವಸ್ತುವಿನ ಮೇಲೆ. ಇದೊಂದು ಗ್ಲಾಸು, ಇದು ಒಂದು ಪೆನ್ನು, ಇದು ಒಂದು ಫೋನು. ಅಂತಹ ವಸ್ತು, ನಾಮ ಇರುವಂತಹ, ರೂಪ ಇರುವಂತಹ ಒಂದು ವಸ್ತುವಿನ ಮೇಲೆ ನಮ್ಮ ಗಮನ ಹೋಗ್ತಾ ಇದೆ ಅಷ್ಟೇ ಹೊರತು ಅದನ್ನು ನಾವು ಹೇಗೆ ಗ್ರಹಿಸ್ತಾ ಇದ್ದೇವೆ. ಬೆಳಕು ನಮಗೀಗ ಕಾಣುವಂಥದ್ದು ಇಲ್ಲಿ ಸೂರ್ಯನ ಬೆಳಕೋ ಅಥವಾ ವಿದ್ಯುತ್ ಶಕ್ತಿಯಿಂದ ಬರುವಂತಹ ಬೆಳಕೋ ಇರ್ಬೋದು. ಗ್ರಹಿಸೋದು ಹೇಗೆ? ಇಂದ್ರಿಯ ಕೆಲಸ ಮಾಡ್ತಾ ಇದೆ, ಕಣ್ಣು ನೋಡ್ತಾ ಇದೆ. ಒಂದು ಶವಕ್ಕೂ ಕಣ್ಣಿದೆ ತಾನೆ, ಅದು ಯಾಕೆ ನೋಡ್ತಾ ಇಲ್ಲ? ಇದರ ಬಗ್ಗೆ ನಾವು ಆಲೋಚನೆ ಮಾಡಬೇಕಾಗಿದೆ, ಚಿಂತನೆ ಮಾಡಬೇಕಾಗಿದೆ. ಅದಕ್ಕೆ ಐ ಆಫ್ ಐಸ್, ಐ ಆಫ್ ದ ಐಸ್, ಇಯರ್ ಆಫ್ ದ ಇಯರ್ಸ್, heart of the hearts, mind of the minds, breath of our breaths, life of our lives and soul of our souls ಎಲ್ಲವೂ ಇದೇ ಒಳಗಡೆ. ಸೋಲ್ಸ್ ಅಂತ ಹೇಳಿದ್ರೆ ಬೇರೆ ಬೇರೆ ಆತ್ಮ ಅಲ್ಲ. ನಿಮ್ಮ ದೇಹದಲ್ಲಿರುವ ಆತ್ಮ ಬೇರೆ, ನನ್ನ ದೇಹದಲ್ಲಿರುವ ಬೇರೆ ಆತ್ಮ ಬೇರೆ ಅಂತ ಹೇಳುವ ಒಂದು ಭಾವನೆಯಲ್ಲಿ ನಾವಿದ್ದೇವೆ. ಹಾಗಾಗಿ ನಾನು, ನೀನು, ಅವನು, ಅವಳು, ಅದು ಅಂತ ಹೇಳಿಲ್ಲ ಬಂದಿರುವಂಥದ್ದು. ಹೀಗಲ್ಲ. ಈ ವೇಷವನ್ನ ತೆಗೆದು ಹಾಕಿದಾಗ ಒಂದು ಈಕ್ವೇಶನ್ ಸಿಕ್ಕಿಬಿಡತ್ತೆ. ಜೀವಾತ್ಮ ಈಕ್ವಲ್ಸ್ ಪರಮಾತ್ಮ. ಇಲ್ಲ ಅಂದರೆ ಅಯ್ಯೋ ಪರಮಾತ್ಮ ನಾನಾ? ಹಂ ಬ್ರಹ್ಮಾಸ್ಮಿ ಹೇಗೆ ಹೇಳಿದ್ರಿ ಶಂಕರಾಚಾರ್ಯರು? ಹಂ ಬ್ರಹ್ಮಾಸ್ಮಿ ಏನೇನೋ ಹೇಳ್ತಾರಪ್ಪ ಅಂತ ಅನ್ಸತ್ತೆ ನಮಗೆ. ಇಲ್ಲ, ಇದೊಂದು ಈಕ್ವೇಶನ್. ಇದಕ್ಕೆ ಈ ಈಕ್ವೇಶನನ್ನು ಸುಮ್ಮನೆ 5 = 5 ಅಂತ ಹೇಳಿದ್ರೆ ಈಕ್ವೇಶನ್ ಆಗೋದಿಲ್ಲ. ಹೊರಗಡೆಯಿಂದ ಕಾಣುವಾಗ ಬೇರೆ ಬೇರೆಯಾಗಿ ಕಂಡು ಆಳವಾಗಿ ತಿಳಿದಾಗ ಯಾವುದು ಒಂದೇ ಅಂತ ಅನ್ಸತ್ತೋ ಅದಕ್ಕೆ ಒಂದು ಈಕ್ವೇಶನ್ ಅಂತ ಹೇಳ್ತೀವಿ. ಅದಕ್ಕೆ ನಮ್ಮ ಉಪನಿಷತ್ತಿನಲ್ಲಿರುವಂಥದ್ದು ಮಹಾವಾಕ್ಯಗಳು. ಅದೇ ಮಹಾವಾಕ್ಯವನ್ನ ಬೇರೆ ರೀತಿಯಾಗಿ ನಮಗೆ ಭಗವಾನ್ ರಮಣ ಮಹರ್ಷಿಯವರು ಈಶ ಜೀವಯೋಹೋ ವೇಷಧೀಬಿದ ಸತ್ಸ್ವಭಾವತೋ ವಸ್ತು ಕೇವಲಂ ವೇಷಹಾನತಃ ಸ್ವಾತ್ಮದರ್ಶನಂ ಈಶ ದರ್ಶನಂ ಸ್ವಾತ್ಮರೂಪತಃ. ಈಶನ ದರ್ಶನವೇ ಸ್ವಾತ್ಮರೂಪ, ಸ್ವಾತ್ಮ ದರ್ಶನ. ನನ್ನಲ್ಲಿಯೇ ನಾನು ಪರಮಾತ್ಮನನ್ನ ಕಾಣುವಂಥದ್ದು. ನಾನು ಅಂತ ಹೇಳೋದು ತಿಳಿದಾಗ, ನಾನು ಅಂತೇಳಿದ್ರೆ ಸತ್ ಚಿತ್ ಚೈತನ್ಯ ನಾನು ಅಂತ ತಿಳಿದಾಗ ಪರಮಾತ್ಮ ಅಂದ್ರೂ ಅದೇ ತಾನೆ, ಸತ್ ಚಿತ್ ಚೈತನ್ಯವೇ ತಾನೆ. ನಾನೂ ಪರಮಪೂರ್ಣ ಸತ್, ಪರಮಾತ್ಮನು ಕೂಡ ಪರಮಪೂರ್ಣ ಸತ್ ಅಂತ ಹೇಳಿದ್ರೆ ಹಾಗಾದ್ರೆ ನಾವಿಬ್ರು ಒಂದೇ ತಾನೆ. ಈ ಈಕ್ವೇಶನ್ ಕರೆಕ್ಟ್ ಅಂಥೇಳಿ ನಾವು ಒಂದು ರೈಟ್ ಮಾರ್ಕ್ ಹಾಕಬಹುದು. ಯಾವಾಗ? ಆ ಸ್ಥಿತಿಗೆ ಬಂದು ತಲುಪಿದಾಗ. ಆ ಸ್ಥಿತಿಗೆ ಬರಬೇಕು ಅಂತಾದರೆ
ಅರುಣಾಚಲೇಶ್ವರನ ಅನುಗ್ರಹ ಹಾಗೂ ಭಗವಾನ್ ರಮಣ ಮಹರ್ಷಿಯರ ಅನುಗ್ರಹ ನಮಗೆಲ್ಲರಿಗೂ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ. ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ. ನಮೋ ರಮಣಾಯ ನಮೋ ರಮಣಾಯ ನಮೋ ರಮಣಾಯ ನಮೋ 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 ರಮಣಾಯ ನಮೋ ರಮಣಾಯ ನಮೋ ರಮಣಾಯ ನಮೋ 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 ರಮಣಾಯ ನಮೋ ರಮಣಾಯ ನಮೋ ರಮಣಾಯ ನಮೋ 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 ರಮಣಾಯ ನಮೋ ರಮಣಾಯ ನಮೋ ರಮಣಾಯ ನಮೋ ನಮೋ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ 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 ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು ಲೋಕಾ ಸಮಸ್ತಾ ಸುಖಿನೋ ಭವಂತು ಲೋಕಾ ಸಮಸ್ತಾ ಸುಖಿನೋ ಭವಂತು. ಹರಿ ಓಂ.